ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 11ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ವ್ಯಾಕ್ಸಿನ್ ಪ್ರೊಡಕ್ಷನ್ ಈಸ್ ಬೀಯಿಂಗ್ ಗ್ರಾಜ್ಯುಯಲಿ ರ್ಯಾಂಪ್ಡ್ ಅಪ್ ಅಂತ ಹೇಳಿ ಕೇಂದ್ರ ಸರ್ಕಾರದವರು ತಿಳಿಸ್ತಾ ಇರತಕ್ಕಂಥದ್ದನ್ನ ನಮಗೆ ತಿಳಿಸ್ತಾ ಇದೆ. ಈ ಮೊದಲ ಆರ್ಟಿಕಲ್ನಲ್ಲಿ ಈಗ ಹೆಚ್ಚಾಗಿ ಏನು ವ್ಯಾಕ್ಸಿನಿನ ಡಿಮ್ಯಾಂಡ್ ಅನ್ನುವಂಥದ್ದು ರಾಜ್ಯ ಸರ್ಕಾರಗಳಿಂದ ಕೇಳಿ ಬರ್ತಾ ಇದೆ. ಹಾಗೂ ಪೇಷಂಟ್ಸ್ಗಳ ಸಂಖ್ಯೆ ಹೆಚ್ಚಾದಂತೆ ಮೊದಲಿಗೆ ನಾವು ಭಾರತದಲ್ಲಿ ಕೋವಿಡ್-19ಗೆ ಸಂಬಂಧಪಟ್ಟಂತೆ ವ್ಯಾಕ್ಸಿನೇಷನ್ ಅನ್ನುವಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಹೆಚ್ಚು ಮಂದಿ ವ್ಯಾಕ್ಸಿನ್ ಹೆಸಿಟೆನ್ಸಿಯನ್ನ ತೋರಿಸ್ತಾ ಇದ್ರು. ಅಂದ್ರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲದನ್ನ ಸ್ಥಿತಿಯನ್ನ ನಾವು ಕಂಡಿದ್ವಿ. ಆದ್ರೆ ಈಗ ಈ ಕೋವಿಡ್-19ನ ಎರಡನೇ ಅಲೆಯ ಭೀಕರವಾಗಿ ಹರಡ್ತಾ ಇರುವಂತ ಹಿನ್ನೆಲೆಯಲ್ಲಿ, ಸಾವು ಹೆಚ್ಚಾಗ್ತಿರುವಂತ ಹಿನ್ನೆಲೆಯಲ್ಲಿ ಇದರಿಂದ ಭಯ ಪಡ್ತಿರ್ತಕ್ಕಂಥ ಪೇಷಂಟ್ಸ್ಗಳಾಗಿರ್ಬೋದು ಅಥವಾ ಒಟ್ಟಾರೆ ಭಾರತೀಯರು ಈಗ ವ್ಯಾಕ್ಸಿನೇಷನ್ಗೆ ಮುಂದಾಗಿದ್ದಾರೆ. ಆದ್ರೆ ಡಿಮ್ಯಾಂಡ್ಗೆ ತಕ್ಕಷ್ಟು ವ್ಯಾಕ್ಸಿನ್ಸ್ಗಳು ನಮ್ಮಲ್ಲಿ ಲಭ್ಯವಿಲ್ಲದೆ ಇರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ನಮ್ಮಲ್ಲಿ ವ್ಯಾಕ್ಸಿನ್ ಪ್ರೊಡಕ್ಷನ್ ಅನ್ನ ರ್ಯಾಂಪ್ ಅಪ್ ಮಾಡೋದ್ರ ಬಗ್ಗೆ ಸೆಂಟರ್ನ ಮೇಲೆ ಸಾಕಷ್ಟು ಪ್ರೆಷರ್ ಇರ್ತಕ್ಕಂಥದ್ದು. ಹಾಗಾಗಿ ವ್ಯಾಕ್ಸಿನ್ ಪ್ರೊಡಕ್ಷನ್ ಅನ್ನುವಂಥದ್ದು ಗ್ರಾಜ್ಯುಯಲಿ ರ್ಯಾಂಪ್ಡ್ ಅಪ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ಗೆ 100% ಅಡ್ವಾನ್ಸ್ ಅನ್ನ ಈಗಾಗಲೇ ನೀಡಲಾಗಿದೆ. 11 crores ಅಷ್ಟು ಡೋಸೇಜಸ್ ಆಫ್ ಕೋವಿಶೀಲ್ಡ್ ಅನ್ನು ನೀಡೋದಕ್ಕೆ, ಮತ್ತು ಭಾರತ್ ಬಯೋಟೆಕ್ ಅವ್ರಿಗೂ ಕೂಡ 5 crores ಅಷ್ಟು ಕೋವ್ಯಾಕ್ಸಿನ್ ಅನ್ನ ನೀಡೋದಕ್ಕೆ 100% ಅಡ್ವಾನ್ಸ್ ಅನ್ನ ಈಗಾಗಲೇ ನೀಡಲಾಗಿರ್ತಕ್ಕಂಥದ್ದು. ಈ ಏನು 11 crore ಮತ್ತು 5 crore ಡೋಸೇಜಸ್ ಗಳನ್ನ ಮೇ, ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಪ್ರೊಡಕ್ಷನ್ ಆಗಿ ಇವರ ಕೈಗೆ ತಲುಪಬೇಕಾಗಿರ್ತಕ್ಕಂಥದ್ದು. ಇದಿಷ್ಟನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇನ್ನ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ ಕೋವಿಡ್-19 ವ್ಯಾಕ್ಸಿನ್ ಅನ್ನುವಂಥದ್ದು ಗ್ರಾಜ್ಯುಯಲಿ ರ್ಯಾಂಪ್ ಅಪ್ ಆಗ್ತಾ ಇದೆ, ಇಮ್ಯುನೈಸೇಷನ್ ಡ್ರೈವ್ ಅನ್ನ ಇನ್ನಷ್ಟು ಸ್ಪೀಡ್ ಅಪ್ ಮಾಡೋದಕ್ಕೆ ಅಂತ ಹೇಳಿ. ಈ ಕೋವಿಡ್-19 ಅನ್ನುವಂತ ಒಂದು ಪ್ಯಾಂಡಮಿಕ್ ಸಾಕಷ್ಟು ದೊಡ್ಡ ಅನ್ಪ್ರೆಸಿಡೆಂಟೆಡ್ ಮ್ಯಾಗ್ನಿಟ್ಯೂಡ್ ನಲ್ಲಿರುವಂತ ಒಂದು ದೊಡ್ಡ ಡಿಸಾಸ್ಟರ್ ಆಗಿದೆ. ಇದನ್ನ ಫೈಟ್ ಮಾಡೋದಕ್ಕೆ ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್ಗೆ ಸರ್ಕಾರಕ್ಕೆ ಡಿಸ್ಕ್ರಿಷನ್ ಅನ್ನುವಂಥದ್ದು ಹೆಚ್ಚಿನದಾಗಬೇಕು. ಪಾಲಿಸೀಸ್ ಗಳನ್ನ ಲಾರ್ಜರ್ ಇಂಟ್ರೆಸ್ಟ್ ನಲ್ಲಿ ಫಾರ್ಮುಲೇಟ್ ಮಾಡೋದಕ್ಕೆ ಅಂತ ಸರ್ಕಾರ ಇಲ್ಲೊಂದಷ್ಟು ಅಂಶಗಳನ್ನ ತಿಳಿಸ್ತಾ ಇದೆ. ಯಾವ ವಿಚಾರದಲ್ಲಿ ಅಂದಾಗ ಮೇ ಬಿ ಕೆಲವೊಂದು ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಇವರಿಗೆ ತಾಕೀತ್ ಮಾಡ್ತಾ ಇದೆ, ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಇಷ್ಟೇ ಮಟ್ಟಿಗಿನ ಆಕ್ಸಿಜನ್ ಅನ್ನ ಸಪ್ಲೈ ಮಾಡಲೇಬೇಕು ಅಂತ ಹೇಳಿ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಅಥವಾ ರಾಜ್ಯ ಸರ್ಕಾರಗಳು ಏನು ಪ್ರೆಷರ್ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ಇಷ್ಟು ಡೋಸೇಜಸ್ ಗಳನ್ನ ನೀಡಲೇಬೇಕು ಅಂತ ಹೇಳಿ, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರದವರು ಹೇಳ್ತಾ ಇದ್ದಾರೆ ಇಲ್ಲಿ ಇಂತಹ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಗಳಿಗೆ ಅಂತ ಹೇಳಿ ಪಾಲಿಸೀಸ್ ಗಳನ್ನ ಫಾರ್ಮುಲೇಟ್ ಮಾಡೋದಕ್ಕೆ ಡಿಸ್ಕ್ರಿಷನ್ ಅನ್ನುವಂಥದ್ದು ಸರ್ಕಾರಕ್ಕೆ ಬೇಕು ಅನ್ನುವಂಥದ್ದನ್ನ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನ ಸೀರಮ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು ತನ್ನ ಒಂದು ವ್ಯಾಕ್ಸಿನ್ ಪ್ರೊಡಕ್ಷನ್ ಅನ್ನ ಸದ್ಯಕ್ಕೆ ಒಂದು ತಿಂಗಳಿಗೆ 5 ಕೋಟಿ ಡೋಸೇಜಸ್ ಗಳಷ್ಟು ವ್ಯಾಕ್ಸಿನ್ ಅನ್ನ ಪ್ರೊಡಕ್ಷನ್ ಮಾಡ್ತಾ ಇದೆ, ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ. ಆದ್ರೆ ಮುಂದಿನ ಜುಲೈನಷ್ಟೊತ್ತಿಗೆ 6.5 crore ನಷ್ಟು ಒಂದು ತಿಂಗಳಿಗೆ ಡೋಸೇಜಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸನ್ನದ್ಧರಾಗ್ತಾರೆ. ಇನ್ನ ಭಾರತ್ ಬಯೋಟೆಕ್ ಈಗ ತಿಂಗಳೊಂದಕ್ಕೆ 90 ಲಕ್ಷದಷ್ಟು ವ್ಯಾಕ್ಸಿನ್ಸ್ ಗಳನ್ನ ಕೋವ್ಯಾಕ್ಸಿನ್ ವ್ಯಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, ಮುಂದಿನ ಜುಲೈನಷ್ಟೊತ್ತಿಗೆ ಒಂದು ತಿಂಗಳಿಗೆ 5.5 ಕೋಟಿಯಷ್ಟು ಒಂದು ತಿಂಗಳಿಗೆ ಅಷ್ಟು ಡೋಸೇಜಸ್ ಗಳಷ್ಟು ವ್ಯಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡುವಷ್ಟು ಕೇಪಬಲ್ ಆಗ್ತಾರೆ. ಇನ್ನ ರಷ್ಯನ್ನ ಸ್ಪುಟ್ನಿಕ್ 5 ವ್ಯಾಕ್ಸಿನ್, ರಷ್ಯನ್ ವ್ಯಾಕ್ಸಿನ್ ಆಗಿರುವಂತ ಸ್ಪುಟ್ನಿಕ್ 5ಗೂ ಕೂಡ DCGA ಅವರು, ಡೈರೆಕ್ಟರ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾದವರು ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನ ಈಗಾಗಲೇ ನೀಡಿದ್ದು, ಆ ಒಂದು ವ್ಯಾಕ್ಸಿನ್ ಕೂಡ ತನ್ನ ಒಂದು ವ್ಯಾಕ್ಸಿನ್ ಪ್ರೊಡಕ್ಷನ್ ಅನ್ನ ರ್ಯಾಂಪ್ ಅಪ್ ಮಾಡ್ಕೊಳ್ಳುವಂತ ನಿರೀಕ್ಷೆ ಇದೆ. ಸದ್ಯಕ್ಕೆ ಒಂದು ತಿಂಗಳಿಗೆ 30 ಲಕ್ಷದಷ್ಟು ಪ್ರೊಡ್ಯೂಸ್ ಆಗ್ತಾ ಇರುವಂತದ್ದು, ಜುಲೈನಷ್ಟೊತ್ತಿಗೆ 1.2 crore ಡೋಸೇಜಸ್ ಪರ್ ಮಂತ್ ನಷ್ಟು ಪ್ರೊಡ್ಯೂಸ್ ಆಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಈ ರೀತಿ ಪ್ರೊಡಕ್ಷನ್ ಕಡಿಮೆ ಆಗಿ ನಮ್ಮಲ್ಲಿ ಇಮ್ಯುನೈಸೇಷನ್ ಡ್ರೈವ್ ಅನ್ನುವಂಥದ್ದು ಸ್ಲೋ ಆಗೋದ್ರಿಂದ ಥರ್ಡ್ ವೇವ್ ಕೂಡ ಭಾರತಕ್ಕೆ ಅಪ್ಪಳಿಸುತ್ತೆ ಮತ್ತು ಅದರಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಅನ್ನುವಂತ ಕೆಲವು ಆರ್ಟಿಕಲ್ಸ್ ಗಳನ್ನ ಕೂಡ ನಾವು ಇವತ್ತು ಕಾಣಬಹುದಾಗುತ್ತೆ. ಇನ್ನ ಸೆಂಟರ್ ತನ್ನ ವ್ಯಾಕ್ಸಿನೇಷನ್ ಸ್ಟ್ರಾಟಜಿಯನ್ನ ಜಸ್ಟಿಫೈ ಮಾಡ್ಕೊಳ್ತಾ ಇದೆ. ಇಷ್ಟು ಅಂದ್ರೆ ಶೀಘ್ರದಲ್ಲಿ ಆಗ್ತಾ ಇಲ್ಲ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನುವಂತ ಒಂದು ಕ್ರಿಟಿಸಿಸಮ್ ಅನ್ನ ಸೆಂಟರ್ನವರು ಅನುಭವಿಸಬೇಕಾಗಿ ಬಂದಿದೆ. ಆದ್ರೆ ಅದಕ್ಕೆ ಉತ್ತರವನ್ನು ನೀಡ್ತಿರ್ತಕ್ಕಂಥ ಸೆಂಟರ್ನವರು ಬಿಗ್ಗೆಸ್ಟ್ ಎವರ್ ಮತ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂತ ಒಂದು ಇಮ್ಯುನೈಸೇಷನ್, ಈ ಕೋವಿಡ್-19ಗೆ ಸಂಬಂಧಪಟ್ಟಂತ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಆಗಿರುವಂತದ್ದು. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನೆಲ್ಲ ಮಾಡ್ಬೋದು ಅದನ್ನ ಮಾಡ್ತಾ ಇದೆ ಅನ್ನುವಂತೆ ಸರ್ಕಾರದವರು ತಾವು ಮಾಡ್ತಿರ್ತಕ್ಕಂಥ ಕರ್ತವ್ಯವನ್ನ ಸಮಜಾಯಿಸ್ಕೊಳ್ತಾ ಇದ್ದಾರೆ. ಬಿಗ್ಗೆಸ್ಟ್ ಎವರ್ ಮತ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂತ ಈ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಸೆಂಟರ್ ಸರಿಯಾಗಿ ನಿಭಾಯಿಸ್ತಾ ಇದೆ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇನ್ನ ರಾಜ್ಯಗಳ ಬಳಿ ಕೂಡ 1 crore ಗಿಂತಲೂ ಹೆಚ್ಚಿನ ಡೋಸೇಜಸ್ ಗಳು ಅವೈಲಬಲ್ ಇದೆ ಸದ್ಯಕ್ಕೆ ಅಂತ ಹೇಳಿ ಕೂಡ ತಿಳಿಸ್ತಾ ಇದೆ ಆರ್ಟಿಕಲ್ ನ ಒಂದು ಅಂಶ. ಇನ್ನ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಇಮ್ಯುನೈಸೇಷನ್ ಪ್ರೋಗ್ರಾಮ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ, ಅಥವಾ ಯಾವಾಗ ಭಾರತದಲ್ಲಿ ಈ ರೀತಿಯ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಲಾಯಿತು, ಇದರ ಒಂದು ಹಿಸ್ಟ್ರಿಯನ್ನ ನಾವು ಓದ್ಕೊಳ್ಳೋದಾದ್ರೆ, ಭಾರತದಲ್ಲಿ ಮೊದಲಿಗೆ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗಿದ್ದಂಥದ್ದು 1978ರಲ್ಲಿ ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ ಆಫ್ ಇಮ್ಯುನೈಸೇಷನ್ EPI ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ನವರು ಮೊದಲಿಗೆ ಪ್ರಾರಂಭ ಮಾಡ್ತಾರೆ. ಅದನ್ನ 1985ರ
ಸಂದರ್ಭದಲ್ಲಿ ಪ್ರೋಗ್ರಾಮ್ ಅನ್ನ ಮಾಡಿಫೈ ಮಾಡಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳಿ UIP ಅಂತ ಹೇಳಿ ಪ್ರೋಗ್ರಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ತನ್ನದೇ ಆದಂತಹ ಆಬ್ಜೆಕ್ಟಿವ್ಸ್ ಗಳನ್ನ ಹೊಂದಿತ್ತು. ಇಮ್ಯುನೈಸೇಷನ್ ಕವರೇಜ್ ಅನ್ನ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಮಾಡುವಂತದ್ದು ಮತ್ತು ಕ್ವಾಲಿಟಿ ಆಫ್ ಸರ್ವಿಸಸ್ ಅನ್ನ ಇಂಪ್ರೂವ್ ಮಾಡುವಂತದ್ದು ಮತ್ತು ರಿಲಯಬಲ್ ಕೋಲ್ಡ್ ಚೈನ್ ಸಿಸ್ಟಮ್ ಅನ್ನ ಹೆಲ್ತ್ ಫೆಸಿಲಿಟಿ ಲೆವೆಲ್ಗೆ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡುವಂತದ್ದು ಅದು ಮುಖ್ಯವಾದಂತಹ ಒಂದು ಗುರಿಯಾಗಿತ್ತು. ಡಿಸ್ಟ್ರಿಕ್ಟ್ ವೈಸ್ ಸಿಸ್ಟಮ್ ಅನ್ನ ಮತ್ತು ಪರ್ಫಾರ್ಮೆನ್ಸ್ ಅನ್ನ ಮಾನಿಟರ್ ಮಾಡೋದಕ್ಕೆ ಡಿಸ್ಟ್ರಿಕ್ಟ್ ವೈಸ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂತದ್ದಾಗಿರ್ಬೋದು. ವ್ಯಾಕ್ಸಿನ್ ಪ್ರೊಡಕ್ಷನ್ ನ ವಿಚಾರದಲ್ಲಿ ಸೆಲ್ಫ್ ಸಫಿಷಿಯನ್ಸಿಯನ್ನ ಅಚೀವ್ ಮಾಡೋದಾಗಿರ್ಬೋದು. ಇವೆಲ್ಲವೂ ಕೂಡ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಗಿದ್ದಂತ ಆಬ್ಜೆಕ್ಟಿವ್ಸ್ ಗಳಾಗಿತ್ತು. 1985ರಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ನಂತರದಲ್ಲಿ ನಾವು ಪೋಲಿಯೋ ಭಾರತದಲ್ಲಿ ಆದಷ್ಟು ಹೆಚ್ಚಿನದಾಗಿ ಹರಡಿದ್ರಿಂದಾಗಿ ಪೋಲಿಯೋ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅನ್ನುವಂಥದ್ದು 1994-95ರಲ್ಲಿ ಭಾರತದಲ್ಲಿ ಶುರುವಾಯಿತು. 2012ರಷ್ಟರಲ್ಲಿ ಭಾರತದಲ್ಲಿ ಪೋಲಿಯೋ ಕೇಸಸ್ಗಳು ಇಲ್ಲದಂತಾಯ್ತು. ನಂತರದಲ್ಲಿ 2014ರಲ್ಲಿ ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಹೇಳಿ ಘೋಷಿಸಲಾಯಿತು. ಇನ್ನ ಮಿಷನ್ ಇಂದ್ರಧನುಷ್ ಅನ್ನುವಂತ ಒಂದು ಮಿಷನ್ ಅನ್ನ ಒಂದು ದೊಡ್ಡ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅನ್ನ 2015ರಲ್ಲಿ ಜಾರಿಗೆ ತರಲಾಗುತ್ತೆ. ಇದರ ಅಡಿಯಲ್ಲಿ ಮುಖ್ಯವಾಗಿ 12 ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ಗಳು ಅಂದ್ರೆ ವ್ಯಾಕ್ಸಿನ್ಸ್ ಗಳನ್ನ ನೀಡೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಆ ಡಿಸೀಸಸ್ ಬರದೇ ಇರುವಂತ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಗಳನ್ನ ಅಂಡರ್ ದಿ ಏಜ್ ಆಫ್ 2 ಇಯರ್ಸ್ ಇರುವಂತ ಮಕ್ಕಳಿಗೆ ಮತ್ತು ಯಾರೆಲ್ಲ ಇಮ್ಯುನೈಸೇಷನ್ಗೆ ಒಳಗಾಗಿರಲ್ಲ ಅವರ ವಯಸ್ಸಿನಲ್ಲಿ ಅಂತ ಪ್ರೆಗ್ನೆಂಟ್ ವುಮೆನ್ಸ್ ಗಳಿಗೆ ನೀಡುವಂತ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇದೊಂದು. ಈ ಇಮ್ಯುನೈಸೇಷನ್ ಪ್ರೋಗ್ರಾಮ್ ನ ಅಡಿಯಲ್ಲಿ 12 ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಗಳು ಯಾವುದು ಅನ್ನುವಂಥದ್ದು ಕೂಡ ನಮ್ಮ UPSC ಪ್ರಿಲಿಮ್ಸ್ ನಲ್ಲಾಗಿರ್ಬೋದು, KPSC ಪ್ರಿಲಿಮ್ಸ್ ನಲ್ಲಾಗಿರ್ಬೋದು ಈ ರೀತಿಯ ಈ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಗಳನ್ನ ನೀಡಿ ಇದರಲ್ಲಿ ಯಾವ ಇದ್ವು ಅಥವಾ ಯಾವ ವ್ಯಾಕ್ಸಿನ್ಸ್ ಪ್ರಿವೆಂಟಬಲ್ ಡಿಸೀಸಸ್ ಗಳನ್ನ ಮಿಷನ್ ಇಂದ್ರಧನುಷ್ ಒಳಗೊಂಡಿರಲಿಲ್ಲ ಅಂತ ಹೇಳಿ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಇವುಗಳ ಬಗ್ಗೆ ಕೂಡ ಸ್ಪಷ್ಟತೆ ಇರಬೇಕಾಗುತ್ತೆ. ಡಿಪ್ತೀರಿಯಾ, ವೂಫಿಂಗ್ ಕಾಫ್, ಟೆಟನಸ್, ಪೋಲಿಯೋ, ಟ್ಯೂಬರ್ಕ್ಯುಲೋಸಿಸ್, ಹೆಪಟೈಟಿಸ್ ಬಿ, ಮೆನಿಂಜಿಟಿಸ್, ನ್ಯೂಮೋನಿಯಾ, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ ಇನ್ಫೆಕ್ಷನ್ಸ್, ಜಾಪನೀಸ್ ಎನ್ಸೆಫಲಿಟಿಸ್, ರೋಟಾವೈರಸ್ ವ್ಯಾಕ್ಸಿನ್, ನ್ಯೂಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಮತ್ತು ಮೀಸಲ್ಸ್, ರೂಬೆಲ್ಲಾ ಈ 12 ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಗಳನ್ನ ಮಿಷನ್ ಇಂದ್ರಧನುಷ್ ಅನ್ನುವಂಥದ್ದು ಕವರ್ ಮಾಡುತ್ತೆ. ಇದರ ಅಡಿಯಲ್ಲಿ 89 ಲಕ್ಷ ಮಕ್ಕಳಿಗೆ ಅವರು ಐದರ್ ಅನ್ವ್ಯಾಕ್ಸಿನೇಟೆಡ್ ಅವರಾಗಿರ್ಬೋದು, ಪಾರ್ಷಿಯಲಿ ವ್ಯಾಕ್ಸಿನೇಟೆಡ್ ಅವರಾಗಿರ್ಬೋದು, ಇವರುಗಳನ್ನ ಫುಲ್ಲಿ ಇಮ್ಯುನೈಸ್ ಮಾಡುವಂಥದ್ದು ಇದರ ಮುಖ್ಯವಾದಂತ ಉದ್ದೇಶ ಆಗಿತ್ತು. 2 ವರ್ಷದೊಳಗಿರ್ತಕ್ಕಂಥ ಮಕ್ಕಳು ಮತ್ತು ಪ್ರೆಗ್ನೆಂಟ್ ವುಮೆನ್ ಇದರ ಅಡಿಯಲ್ಲಿ ಬೆನಿಫಿಷರೀಸ್ ಆಗಿದ್ದಂಥವ್ರು. ಆದ್ರೆ ಇದರ ಅಡಿಯಲ್ಲಿ ವ್ಯಾಕ್ಸಿನೇಷನ್ ಅನ್ನ ನೀಡುವಾಗ ಜಾಪನೀಸ್ ಎನ್ಸೆಫಲಿಟಿಸ್ಗೆ ಮತ್ತು ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿಗೆ ಈ ಡಿಸೀಸಸ್ಗೆ ನೀಡುವಂತ ವ್ಯಾಕ್ಸಿನೇಷನ್ ಏನಿತ್ತು ಇದನ್ನ ಭಾರತದಲ್ಲಿ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಮಾತ್ರವೇ ನೀಡಲಾಗ್ತಿತ್ತು. ಇನ್ನುಳಿದಂತ ಎಲ್ಲ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಸ್ಪೆಷಲ್ ಫೋಕಸ್ ಅನ್ನ 201 ಹೈ ಫೋಕಸ್ ಡಿಸ್ಟ್ರಿಕ್ಟ್ಸ್ ಗಳಿಗೆ ನೀಡಲಾಯಿತು. ನೇಷನ್ ವೈಡ್ ಇನಿಷಿಯೇಟಿವ್ ಇದಾಗಿದ್ದಂಥದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಭಾರತದಲ್ಲಿ ಇಮ್ಯುನೈಸೇಷನ್ ಅನ್ನ ಹೆಚ್ಚುಗೊಳಿಸುವಂತದ್ದು. ಆದ್ರೆ ಇನ್ನಷ್ಟು ಮಟ್ಟಿಗೆ ಇದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ ಅನ್ನುವಂಥದ್ದನ್ನ 2017ರಲ್ಲಿ ಭಾರತ ಸರ್ಕಾರ ಜಾರಿಗೆ ತರುತ್ತೆ. ಇದರ ಅಡಿಯಲ್ಲೂ ಕೂಡ 2 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಮತ್ತು ಪ್ರೆಗ್ನೆಂಟ್ ವುಮೆನ್ ಅವ್ರು ಯಾರು ಈ ಒಂದು ಇಮ್ಯುನೈಸೇಷನ್ ಪ್ರೋಗ್ರಾಮ್ ನ ಅಡಿಯಲ್ಲಿ ರೊಟೀನ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ನ ಅಡಿಯಲ್ಲಿ ಕವರ್ ಆಗಿರಲ್ಲ ಅಂತ ಪ್ರೆಗ್ನೆಂಟ್ ವುಮೆನ್ಸ್ ಗಳನ್ನ ಕವರ್ ಮಾಡ್ಕೊಳ್ಳುತ್ತೆ ಈ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ ಕೂಡ. ಇದರಲ್ಲಿ ಇನ್ನಷ್ಟು ಹೆಚ್ಚಿನ ಗ್ರೇಟರ್ ಫೋಕಸ್ ಅನ್ನ ಅರ್ಬನ್ ಏರಿಯಾಸ್ ಗಳಿಗೆ ನೀಡುತ್ತೆ ಮತ್ತು ಇದರ ಅಡಿಯಲ್ಲಿ ಟಾರ್ಗೆಟ್ ಏನು ಅಂತಂದ್ರೆ 2018ರ ಡಿಸೆಂಬರ್ ನಷ್ಟೊತ್ತಿಗೆ 90% ನಷ್ಟು ಫುಲ್ ಇಮ್ಯುನೈಸೇಷನ್ ಕವರೇಜ್ ಅನ್ನ ಮಾಡುವಂತದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಆದ್ರೆ 16 ಡಿಸ್ಟ್ರಿಕ್ಟ್ ಗಳಲ್ಲಿ ಮಾತ್ರವೇ ಇದನ್ನ ಇದುವರೆಗೂ ಕೂಡ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿದ್ದಂಥದ್ದು. ಈ ಕಾರಣದಿಂದ ಮತ್ತೆ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 2.0 ಅನ್ನ ಜಾರಿಗೆ ತರಲಾಗುತ್ತೆ. ಇದರ ಅಡಿಯಲ್ಲಿ 70% ಗಿಂತ ಕಡಿಮೆ ಇಮ್ಯುನೈಸೇಷನ್ ಕವರೇಜ್ ಅನ್ನ ಹೊಂದಿರತಕ್ಕಂಥ ಎಲ್ಲ ಡಿಸ್ಟ್ರಿಕ್ಟ್ಸ್ ಗಳನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಈ ರೀತಿಯಾಗಿ ಭಾರತದಲ್ಲಿ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂದಾಗ ಭಾರತದಲ್ಲಿ ಮೊದಲಿಗೆ ಯಾವ ರೀತಿಯಾಗಿ ಪ್ರಾರಂಭ ಆಯಿತು, ನಂತರದಲ್ಲಿ ಏನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಬಂತು, ಪೋಲಿಯೋಗೆ ಸಂಬಂಧಪಟ್ಟಂತೆ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಆಗಿರ್ಬೋದು, ಮಿಷನ್ ಇಂದ್ರಧನುಷ್ ಆಗಿರ್ಬೋದು, ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬಹಳನೇ ಮುಖ್ಯ ಆಗುತ್ತೆ. ಇದೇ ರೀತಿಯಲ್ಲಿ ಈಗ COVID-19ಗೆ ಸಂಬಂಧಪಟ್ಟಂತೆ ಏನು ಭಾರತದಾದ್ಯಂತ ಇಮ್ಯುನೈಸೇಷನ್ ಅನ್ನ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಈ ಪ್ರೋಗ್ರಾಮ್ ಜಗತ್ತಿನಲ್ಲೇ ಒಂದು ದೊಡ್ಡ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಗುರುತಿಸಿಕೊಳ್ಳುತ್ತೆ. ಭಾರತದ ಜನಸಂಖ್ಯೆಯೇ 130 ಕೋಟಿಯ ಆಸುಪಾಸಿನಲ್ಲಿ ಇರುವಾಗ ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇರತಕ್ಕಂಥ ಭಾರತದಂತ ರಾಷ್ಟ್ರಕ್ಕೆ COVID-19 ಪ್ಯಾಂಡಮಿಕ್ಗೆ ಅಂತ ಹೇಳಿ ಏನು ವ್ಯಾಕ್ಸಿನೇಷನ್ ಅನ್ನ ಮಾಡ್ತಿದ್ದೇವೆ ಇದು ಜಾಗತಿಕವಾಗಿಯೂ ಒಂದು ದೊಡ್ಡ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಹೇಳಿ ಗುರುತಿಸಿಕೊಳ್ಳುತ್ತೆ. ಮುಂದಿನ ಆರ್ಟಿಕಲ್ 1 lakh tons ಆಫ್ ಗ್ರೈನ್ ಗಿವನ್ ಅಂಡರ್ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅನ್ನೋದಾಗಿದೆ. ಕಳೆದ ವರ್ಷ ಈ COVID-19 ಪ್ಯಾಂಡಮಿಕ್ ಸ್ಪ್ರೆಡ್ ಆದಂತ ಹಿನ್ನೆಲೆಯಲ್ಲಿ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನ ತರಲಾಯಿತು. ಇದರ ಅಡಿಯಲ್ಲಿ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ ಇನ್ಶೂರೆನ್ಸ್ ಸ್ಕೀಮ್ ಅನ್ನ ಹೆಲ್ತ್ ವರ್ಕರ್ಸ್ ಗಳಿಗೆ COVID-19 ಅನ್ನ ಫೈಟ್ ಮಾಡೋದಕ್ಕೆ ಗವರ್ನಮೆಂಟ್ ಹಾಸ್ಪಿಟಲ್ಸ್ ಮತ್ತು ಹೆಲ್ತ್ ಕೇರ್ ಸೆಂಟರ್ಸ್ ಗಳಲ್ಲಿ ವರ್ಕ್ ಮಾಡುವಂತ ಹೆಲ್ತ್ ವರ್ಕರ್ಸ್ ಗಳಿಗೆ ಇನ್ಶೂರೆನ್ಸ್ ಸ್ಕೀಮ್ ಅನ್ನ ತರಲಾಯಿತು. ಇದರ ಅಡಿಯಲ್ಲಿ
50 ಲ್ಯಾಕ್ಸ್ ವರೆಗೂ ಕೂಡ ಈ ಸ್ಕೀಮ್ ನ ಅಡಿಯಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಅನ್ನ ಕಾಂಪನ್ಸೇಷನ್ಗೆ ಅಂತ ಹೇಳಿ ನೀಡಲಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 22 ಲಕ್ಷ ಹೆಲ್ತ್ ವರ್ಕರ್ಸ್ಗಳು ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇಂದ ಬೆನಿಫಿಷಿಯರೀಸ್ ಆಗ್ತಾರೆ. ಸಫಾಯಿ ಕರ್ಮಚಾರೀಸ್, ವಾರ್ಡ್ ಬಾಯ್ಸ್, ನರ್ಸಸ್, ಆಶಾ ವರ್ಕರ್ಸ್, ಪ್ಯಾರಾಮೆಡಿಕ್ಸ್, ಟೆಕ್ನಿಷಿಯನ್ಸ್, ಡಾಕ್ಟರ್ಸ್, ಸ್ಪೆಷಲಿಸ್ಟ್ ಎಲ್ಲರೂ ಕೂಡ ಇದರಲ್ಲಿ ಕವರ್ ಆಗುವಂತದ್ದು. ಮತ್ತು ರೈತರಿಗೆ ನೆರವಾಗ್ಲಿ ಅಂತ ಹೇಳಿ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಅಡಿಯಲ್ಲಿ ನೀಡುವಂತ 2,000 ರೂಪಾಯಿಯ ಮೊದಲ ಒಂದು ಕಂತನ್ನ ಏಪ್ರಿಲ್ ತಿಂಗಳಿನಲ್ಲೇ ನೀಡಿದಂಥದ್ದು. ಮತ್ತು ಕ್ಯಾಶ್ ಟ್ರಾನ್ಸ್ಫರ್ ಅನ್ನ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಟೋಟಲ್ ಆಫ್ 20.4 crore rupees ಕ್ಯಾಶ್ ಟ್ರಾನ್ಸ್ಫರ್ ಅನ್ನ ವುಮೆನ್ ಅಕೌಂಟ್ ಹೋಲ್ಡರ್ಸ್ಗಳು ಯಾರಿದ್ದಾರೆ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ, BPL ಫ್ಯಾಮಿಲಿಯಲ್ಲಿ ಅಂಥವರಿಗೆ ಮುಂದಿನ 3 ತಿಂಗಳುಗಳ ಕಾಲ ಅಂತ ಹೇಳಿ ಕಳೆದ ವರ್ಷದ ಏಪ್ರಿಲ್ನಲ್ಲಿ 500 ರೂಪಾಯಿ ಅಂತೆ, ತಿಂಗಳಿಗೆ 500 ರೂಪಾಯಿ ಅಂತೆ ಈ ಒಂದು ಕ್ಯಾಶ್ ಟ್ರಾನ್ಸ್ಫರ್ ಅನ್ನ ಮಾಡಲಾಯಿತು. ಇನ್ನ ಗ್ಯಾಸ್ ಸಿಲಿಂಡರ್ ಅನ್ನ ಫ್ರೀ ಆಫ್ ಕಾಸ್ಟ್ ನಲ್ಲಿ 8 crore ಪೂರ್ ಫ್ಯಾಮಿಲೀಸ್ ಗಳಿಗೆ ನೀಡಲಾಯಿತು. ಇನ್ನು ವೇಜ್ ಅರ್ನರ್ಸ್ ಯಾರಿರ್ತಾರೆ, 15,000ಕ್ಕೂ ಕಡಿಮೆ ವೇಜ್ ಅನ್ನ ಪಡ್ಕೊಳ್ಳುವಂತವ್ರು ಒಂದು ತಿಂಗಳಿಗೆ, ಅಂಥವರಿಗೆ ಗವರ್ಮೆಂಟ್ ಅನ್ನುವಂಥದ್ದು 24% ಆಫ್ ದೇರ್ ಮಂತ್ಲಿ ವೇಜಸ್ ನಷ್ಟು ಹಣವನ್ನ ಅವರ ಒಂದು PF ಅಕೌಂಟಿಗೆ 3 ತಿಂಗಳಿಗೆ ಅಂತ ಹೇಳಿ ಇಡುವಂತ ಕಾರ್ಯವನ್ನ ಮಾಡಿತು. ಈ ರೀತಿಯಾದಂತೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಸಾಕಷ್ಟು ಕಾರ್ಯಗಳನ್ನ, ಮೆಜರ್ಸ್ ಗಳನ್ನ ಕಳೆದ ವರ್ಷದ ಒಂದು ಪ್ಯಾಂಡಮಿಕ್ ಅನ್ನುವಂಥದ್ದು ಸ್ಪ್ರೆಡ್ ಆದಂತ ಸಂದರ್ಭದಲ್ಲಿ ಸರ್ಕಾರ ತಗೊಂಡಂತ ಮೆಜರ್ಸ್ ಗಳನ್ನ ನಾವು ಕಾಣಬಹುದಾಗಿತ್ತು. ಇದರ ಅಡಿಯಲ್ಲಿ ಒಂದು ಮುಖ್ಯವಾದಂತ ಅಂಶ ಅಂತ ಅಂದ್ರೆ ಅದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಇದರ ಅಡಿಯಲ್ಲಿ 80 ಕೋಟಿ ಫಲಾನುಭವಿಗಳಿಗೆ ನೆರವಾಗುವಂತ ಒಂದು ಯೋಜನೆ ಇದಾಗಿರ್ತಕ್ಕಂಥದ್ದು. ಇದು 2/3 ಆಫ್ ದಿ ಕಂಟ್ರೀಸ್ ಪಾಪ್ಯುಲೇಷನ್ ಅನ್ನ ಕವರ್ ಮಾಡುವಂತ ಒಂದು ಬಿಗ್ಗೆಸ್ಟ್ ಸ್ಕೀಮ್ ಅಂತಾನೆ ಗುರುತಿಸ್ಕೊಳ್ಳುತ್ತೆ. 5 kgಯಷ್ಟು ಅಕ್ಕಿಯನ್ನ ಅಥವಾ ವೀಟ್ ಅನ್ನ 3 ತಿಂಗಳಿಗೆ ನೀಡುವಂತ ಸ್ಕೀಮ್ ಅನ್ನ ಕಳೆದ ವರ್ಷ ಅನೌನ್ಸ್ ಮಾಡಲಾಗಿತ್ತು. ಅದೇ ಸ್ಕೀಮ್ ಅನ್ನ ಈಗ 2 ತಿಂಗಳಿಗೆ 5 kgಯಷ್ಟು ಅಕ್ಕಿ ಅಥವಾ ವೀಟ್ ಅನ್ನ ನೀಡುವಂತದನ್ನ ಈಗ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು. 5 kgಯನ್ನ ಅವ್ರೇನ್ ಈಗ ಆಲ್ರೆಡಿ ಪಡ್ಕೊಳ್ತಿದ್ದಾರೆ, ಒಬ್ಬ ವ್ಯಕ್ತಿಗೆ 1 ತಿಂಗಳಿಗೆ 5 kgಯಷ್ಟು ಗ್ರೈನ್ಸ್ ಅನ್ನ ಅವ್ರೇನ್ ಪಡ್ಕೊಳ್ತಿರ್ತಾರೆ, ಅದರ ಜೊತೆಗೆ ಈ 5 kgಯಷ್ಟು ರೈಸ್ ಅಥವಾ ವೀಟ್ ಅನ್ನ ನೀಡುವಂಥದ್ದು. ಜೊತೆಗೆ ಒಂದು ಫ್ಯಾಮಿಲಿಗೆ 1 ತಿಂಗಳಿಗೆ 1 kgಯಷ್ಟು ದಾಲ್ ಅನ್ನ ನೀಡುವಂಥದ್ದು 3 ತಿಂಗಳವರೆಗೆ ಅಂತ ಹೇಳಿ ಕಳೆದ ವರ್ಷ ತರಲಾಗಿತ್ತು. ಈಗ ಅದನ್ನ 2 ತಿಂಗಳಿಗೆ ಸದ್ಯಕ್ಕೆ ಅವರಿಗೆ ಏನ್ ದೊರಕ್ತಾ ಇದೆ ರೇಷನ್ ಕಾರ್ಡ್ಸ್ ಅಡಿಯಲ್ಲಿ ಅದರ ಜೊತೆಗೆ ಇದನ್ನು ಕೂಡ ನೀಡ್ತಾ ಇರ್ತಕ್ಕಂಥದ್ದು. ಈ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಫುಡ್ ಸೆಕ್ಯೂರಿಟಿಯನ್ನ ಎನ್ಶೂರ್ ಮಾಡೋದಕ್ಕೆ ತಂದಿರತಕ್ಕಂತ ಒಂದು ಬಹುಮುಖ್ಯವಾದಂತ ಈ ಯೋಜನೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ. ಇದರ ಅಡಿಯಲ್ಲಿ ಕಳೆದ ಒಂದಷ್ಟು ದಿನಗಳಲ್ಲಿ ಈಗಾಗಲೇ 1 ಲಕ್ಷ ಟನ್ ಅಷ್ಟು ಗ್ರೈನ್ಸ್ ಗಳನ್ನ ನೀಡಲಾಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಮೇ ತಿಂಗಳ 1ರಲ್ಲೇ 40 ಲಕ್ಷ ಟನ್ ಅಷ್ಟು ಫ್ರೀ ಫುಡ್ ಗ್ರೈನ್ಸ್ ಅನ್ನ ಪ್ರಾಮಿಸ್ ಮಾಡಲಾಗಿದೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ. ಇದರಲ್ಲಿ ಸದ್ಯಕ್ಕೆ 1 ಲಕ್ಷ ಟನ್ ಅಷ್ಟು ಫುಡ್ ಗ್ರೈನ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಅಸ್ಸಾಂ ಚೀಫ್ ಮಿನಿಸ್ಟರ್ ಸೀಕ್ಸ್ 10% to 20% NRC ರಿವೆರಿಫಿಕೇಶನ್ ಅನ್ನೋದಾಗಿದೆ. ಅಸ್ಸಾಂನಲ್ಲಿ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಿರ್ತಕ್ಕಂಥ ಎಲೆಕ್ಷನ್ಸ್ಗಳಲ್ಲಿ ವಿಜಯಿಯಾಗಿ ಬಂದಿರತಕ್ಕಂಥ ಬಿಜೆಪಿ ಲೆಡ್ ಗವರ್ಮೆಂಟ್ ಅನ್ನುವಂಥದ್ದು 10% to 20% ನಷ್ಟು NRCಗೆ ಸಂಬಂಧಪಟ್ಟಂತೆ ಈಗೇನು ವೆರಿಫಿಕೇಶನ್ ಆಗಿದೆ ಆ ವೆರಿಫಿಕೇಶನ್ ಅನ್ನ ರಿವೆರಿಫಿಕೇಶನ್ ಮಾಡೋದಕ್ಕೆ ಅಸ್ಸಾಂ ಚೀಫ್ ಮಿನಿಸ್ಟರ್ ಅವರು ಕೇಳ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಅಸ್ಸಾಮಿನ ನೂತನ ಈ ಒಂದು ಗವರ್ಮೆಂಟ್ ನ ಲೀಡರ್ ಆಗಿ ಹಿಮಂತಾ ಬಿಸ್ವಾ ಸರ್ಮಾ ಅವರು ಈ ರಾಜ್ಯದ CM ಆಗಿ ತಮ್ಮ ಸ್ವೋರ್ನ್ ಇನ್ ಸೆರೆಮನಿಯನ್ನ ಸದ್ಯಕ್ಕೆ ಮುಗಿಸಿರ್ತಕ್ಕಂಥದ್ದು. ಅಸ್ಸಾಂನ ಗವರ್ನರ್ ಜಗದೀಶ್ ಮುಖಿ ಅನ್ನುವಂಥವ್ರು ಇವರಿಗೆ ಓತ್ ಅನ್ನ ನೀಡಿರ್ತಕ್ಕಂಥದ್ದು. ಯಾರು CMಗೆ ಓತ್ ಅನ್ನ ನೀಡ್ತಾರೆ ಅನ್ನುವಂಥದ್ದನ್ನ ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು. ಗವರ್ನರ್ ಅವರು CMಗೆ ಓತ್ ಅನ್ನ ನೀಡ್ತಾರೆ. ಅಸ್ಸಾಮಿನ ನೂತನ ಚೀಫ್ ಮಿನಿಸ್ಟರ್ ಯಾರು ಅಂದಾಗ ಹಿಮಂತಾ ಬಿಸ್ವಾ ಸರ್ಮಾ ಅನ್ನುವಂಥದ್ದು ಗೊತ್ತಿರಲಿ. ಹಾಗೆ ಅಸ್ಸಾಮಿನ ಗವರ್ನರ್ ಜಗದೀಶ್ ಮುಖಿ, ಇದು ಕೂಡ ಫ್ಯಾಕ್ಟ್ಸ್ ಗಳು KPSC ಕೆಲವು ಪರೀಕ್ಷೆಗಳಿಗೆ ನಮಗೆ ತಿಳಿದಿರಬೇಕಾಗುತ್ತೆ. ಅಸ್ಸಾಮಿನ 15ನೇ ಚೀಫ್ ಮಿನಿಸ್ಟರ್ ಆಗಿ ಹಿಮಂತಾ ಬಿಸ್ವಾ ಸರ್ಮಾ ಅವರು ಎಲೆಕ್ಟ್ ಆಗಿರ್ತಕ್ಕಂಥದ್ದು. 20% ಈ ಒಂದು NRC ಅಡಿಯಲ್ಲಿನ ರಿವೆರಿಫಿಕೇಶನ್ ಅನ್ನ ಆದಷ್ಟು ಶೀಘ್ರದಲ್ಲಿ ಮಾಡಲಾಗುತ್ತೆ. 20% ನಷ್ಟು ರಿವೆರಿಫಿಕೇಶನ್ ಅನ್ನ ಯಾವ ಡಿಸ್ಟ್ರಿಕ್ಟ್ ಗಳು ಬಾರ್ಡರ್ ಅನ್ನ ಬಾಂಗ್ಲಾದೇಶಕ್ಕೆ ಶೇರ್ ಮಾಡ್ಕೊಂಡಿದೆ ಆ ಡಿಸ್ಟ್ರಿಕ್ಟ್ ಗಳಲ್ಲಿ ಮಾಡಲಾಗುತ್ತೆ. 10% ನಷ್ಟು ರಿವೆರಿಫಿಕೇಶನ್ ಅನ್ನ ರಿಮೈನಿಂಗ್ ಡಿಸ್ಟ್ರಿಕ್ಟ್ ಗಳಲ್ಲಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಜೊತೆಗೆ ಇದೇನು NRC ಅನ್ನುವಂಥದ್ದು 1951ರಲ್ಲಿ ಅಸ್ಸಾಂನಲ್ಲಿ ಆಗಿತ್ತು. ಆ ಎಕ್ಸೈಸ್ ಅನ್ನುವಂಥದ್ದು ಅಪ್ಡೇಟ್ ಆಗಿರ್ತಕ್ಕಂಥದ್ದು ರೀಸೆಂಟ್ ಆಗಿ. ಈ ಅಪ್ಡೇಷನ್ ನಲ್ಲಿ 3.3 crore ಅಪ್ಲಿಕೆಂಟ್ಸ್ ಗಳಲ್ಲಿ 19.06 lakhs ಅಷ್ಟು ಎಕ್ಸ್ಕ್ಲೂಡ್ ಆಗಿದ್ದಾರೆ ಅಪ್ಡೇಟೆಡ್ ಡ್ರಾಫ್ಟ್ ನಲ್ಲಿ. ಇವರುಗಳ ಬಗ್ಗೆ ಅದರಲ್ಲಿ 20% ನಷ್ಟು NRC ರಿವೆರಿಫಿಕೇಶನ್ ಬಗ್ಗೆ ಈಗ ಮತ್ತೊಮ್ಮೆ ಚೀಫ್ ಮಿನಿಸ್ಟರ್ ಅವರು ಕೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಪ್ಯಾಂಡಮಿಕ್ ಅನ್ನು ಫೇಸ್ ಮಾಡೋದಕ್ಕೆ 7,000 ಕೋಟಿಯಷ್ಟು ತಮ್ಮ ಬೊಕ್ಕಸದಲ್ಲಿ ಹಣ ಇದೆ ಅನ್ನುವಂಥದ್ದನ್ನ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತು ತಾವು
ನಾವು ಪೋಲ್ನ ಸಂದರ್ಭದಲ್ಲಿ ಪ್ರೀ ಪೋಲ್ ಪ್ರಾಮಿಸ್ ಗಳನ್ನ ಏನ್ ಮಾಡಿದ್ರು ಆ ಪ್ರಾಮಿಸಸ್ ಗಳನ್ನ ನಾವು ಫುಲ್ಫಿಲ್ ಮಾಡೋದಕ್ಕೆ ಎಫರ್ಟ್ಸ್ ಹಾಕ್ತೇವೆ. ಅದರಲ್ಲಿ ಮುಖ್ಯವಾಗಿ ಅಸ್ಸಾಮನ್ನ ಫ್ಲಡ್ ಫ್ರೀ ಮಾಡುವಂತ ಪ್ರಾಮಿಸ್ ಅನ್ನ ಫುಲ್ಫಿಲ್ ಮಾಡುವಂತ ಕಾರ್ಯವನ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎನ್ಆರ್ಸಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಎನ್ಆರ್ಸಿ ಅನ್ನ ನಾವು ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದೇರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂತ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಎನ್ಆರ್ಸಿ ಬಗ್ಗೆ ಮುಖ್ಯವಾದಂತ ಮಾಹಿತಿಗಳನ್ನ ತಿಳ್ಕೊಳ್ಳೋದಾದ್ರೆ ಇದೊಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಸೆಂಟ್ರಲ್ ಗವರ್ಮೆಂಟ್ಗೆ ಇರುವಂತದ್ದು. ಯಾರನ್ನೇ ಆದ್ರೂ ಕೂಡ ಇಲ್ಲೀಗಲ್ ಮೈಗ್ರೆಂಟ್ಸ್ ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡುವಂಥದ್ದು, ಡಿಟೆಕ್ಟ್ ಮಾಡುವಂಥದ್ದು ಮತ್ತು ಡ್ಯೂ ಪ್ರೊಸೆಸ್ ಆಫ್ ಲಾನ ಅಡಿಯಲ್ಲಿ ಅವರನ್ನ ತರುವಂಥದ್ದು. 1946ರ ಫಾರಿನರ್ಸ್ ಆಕ್ಟ್ ಅನ್ನುವಂಥದ್ದು ಸೆಂಟ್ರಲ್ ಗವರ್ಮೆಂಟ್ ನ ಮೇಲೆ ಈ ಒಂದು ಪವರ್ ಅನ್ನ ಕನ್ಫರ್ ಮಾಡುತ್ತೆ. ಭಾರತದಲ್ಲಿ ಇಲ್ಲಿಗಲ್ ಆಗಿರುವಂತ ಫಾರಿನ್ ಅವರನ್ನ ಭಾರತದಿಂದ ಎಕ್ಸ್ಪೆಲ್ ಮಾಡೋದಕ್ಕೆ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ನ ಮೇಲೆ ಒಂದು ಪವರ್ ಅನ್ನ ಕನ್ಫರ್ ಮಾಡುತ್ತೆ. ಮತ್ತು ಈ ಎನ್ಆರ್ಸಿ ಅನ್ನ ಪ್ರಿಪೇರ್ ಮಾಡಬೇಕು ಅಂತ ಅಂದ್ರೆ NPR ಮೊದಲ ನಡೆ ಆಗಿರುತ್ತೆ ಎನ್ಆರ್ಸಿ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಅಂತ ಹೇಳಿ. ಎನ್ಆರ್ಸಿ ಅನ್ನುವಂಥದ್ದು ಇಂಡಿಯನ್ ಸಿಟಿಸನ್ಸ್ ಗಳ ಒಂದು ಲಿಸ್ಟ್ ಆಗಿರುತ್ತೆ. 1951ರಲ್ಲಿ ಸೆನ್ಸಸ್ ನಡೆದ ನಂತರದಲ್ಲಿ ಈ ಎನ್ಆರ್ಸಿಯನ್ನ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅನ್ನ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಲಾಗುತ್ತೆ. ಎನ್ಆರ್ಸಿ ಅಪ್ಡೇಷನ್ ಪ್ರೋಸೆಸ್ ಅನ್ನುವಂಥದ್ದು ಅಸ್ಸಾಂನಲ್ಲಿ 2013ರಲ್ಲಿ ಸುಪ್ರೀಂ ಕೋರ್ಟಿನ ಆರ್ಡರ್ ಏನ್ ಬಂದಿತ್ತು ಇದರಂತೆ ಅಸ್ಸಾಂನಲ್ಲಿ ನಡೆಯುತ್ತೆ. ಅಸ್ಸಾಂನಲ್ಲಿರ್ತಕ್ಕಂಥ ಇಲ್ಲಿಗಲ್ ಮೈಗ್ರೆಂಟ್ಸ್ ಗಳನ್ನ ಹೊರ ಹಾಕೋದಕ್ಕೆ, ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಇಲ್ಲಿಗಲ್ ಮೈಗ್ರೆಂಟ್ಸ್ ಅನ್ನ ಹೊರ ಹಾಕೋದಕ್ಕೆ ಅಂತ ಹೇಳಿ ಎನ್ಆರ್ಸಿ ಅಪ್ಡೇಷನ್ ಅನ್ನುವಂಥದ್ದು ಕ್ಯಾರಿ ಔಟ್ ಆಗುತ್ತೆ. 1955ರ ಸಿಟಿಸನ್ಶಿಪ್ ಆಕ್ಟ್ ನ ಅಡಿಯಲ್ಲಿ ಅಂದ್ರೆ ಆ ರೂಲ್ಸ್ ನ ಬೇಸಿಸ್ ಆಗಿಟ್ಕೊಂಡು ಮತ್ತು ಅಸ್ಸಾಂ ಅಕಾರ್ಡ್ ನಲ್ಲಿ ಏನ್ ರೂಲ್ಸ್ ಗಳನ್ನ ಫ್ರೇಮ್ ಮಾಡಿದ್ರು ಈ ಎರಡು ರೂಲ್ಸ್ ಗಳನ್ನ ಬೇಸಿಸ್ ಆಗಿಟ್ಕೊಂಡು ಇದರ ಆಧಾರದ ಮೇಲೆ ಎನ್ಆರ್ಸಿ ಅಪ್ಡೇಷನ್ ಅನ್ನುವಂಥದ್ದು ನಡೆಯುತ್ತೆ. ಅಸ್ಸಾಂನಲ್ಲಿ ಇಲ್ಲಿಗಲ್ ಮೈಗ್ರೆಂಟ್ಸ್ ಗಳನ್ನ ಅಸ್ಸಾಂನಿಂದ ಹೊರ ಹಾಕೋದಕ್ಕೆ ಅಂತ ಹೇಳಿ ಈ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಗಳ ಈಗ ವೆರಿಫಿಕೇಶನ್ ಅನ್ನುವಂಥದ್ದು ಏನಾಗಿದೆ ಅದರಲ್ಲಿ 10% 20% ನಷ್ಟು ಮಂದಿಗೆ ರೀವೆರಿಫಿಕೇಶನ್ ಅನ್ನುವಂಥದ್ದು ಆಗ್ಬೇಕಾಗಿದೆ. ಅದನ್ನ ನಡೆಸಿ ಅನ್ನುವಂಥದ್ರ ಬಗ್ಗೆ ಅಸ್ಸಾಂ ಚೀಫ್ ಮಿನಿಸ್ಟರ್ ಕೇಳ್ತಾ ಇರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಯಾವಾಗ ತಿದ್ದುಪಡಿ ಆಯ್ತು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೆಂಟರ್ ಸೀಕ್ಸ್ ಅ ಫ್ರೀ ಹ್ಯಾಂಡ್ ಇನ್ COVID-19 ಮ್ಯಾನೇಜ್ಮೆಂಟ್ ಅನ್ನೋದಾಗಿದೆ. ಇಲ್ಲಿ ಕೇಂದ್ರ ಸರ್ಕಾರದವರು ಸುಪ್ರೀಂ ಕೋರ್ಟಿನ ಬಳಿ ಕೇಳ್ತಾ ಇದ್ದಾರೆ ಸೆಂಟರ್ಗೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಫ್ರೀ ಹ್ಯಾಂಡ್ ಅನ್ನುವಂಥದ್ದು ಬೇಕಾಗಿದೆ COVID-19 ಅನ್ನ ಮ್ಯಾನೇಜ್ ಮಾಡುವಂತ ವಿಚಾರದಲ್ಲಿ. ಯಾತಕ್ಕಾಗಿ ಈ ರೀತಿಯ ಒಂದು ಪ್ಲೀಯನ್ನ ಸೆಂಟರ್ ಹಾಕಿದೆ ಅಂತ ಅಂದಾಗ ಡೆಲ್ಲಿಯಲ್ಲಿ ದಿನವೊಂದಕ್ಕೆ 700 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಅನ್ನ ಸಪ್ಲೈ ಮಾಡಲೇಬೇಕು ಕೇಂದ್ರ ಸರ್ಕಾರದವರು ಅಂತ ಹೇಳಿ ಸ್ಪಷ್ಟವಾಗಿ ಒಂದು ಆರ್ಡರ್ ಅನ್ನ ಡೆಲ್ಲಿ ಹೈಕೋರ್ಟ್ ಹೊರತಂದಿತ್ತು. ಅದನ್ನ ಪಾಲಿಸಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಮತ್ತೆ ರೀಇಟ್ರೇಟ್ ಮಾಡಿ ಇಲ್ಲ ಅಂದ್ರೆ ಮೆಷರ್ಸ್ ಗಳನ್ನ ತಗೊಳ್ಬೇಕಾಗತ್ತೆ ಅಂತ ಹೇಳಿ ಸೆಂಟರ್ಗೆ ಖಾರವಾಗಿ ಹೇಳಿತ್ತು. ನಂತರದಲ್ಲಿ ಇದೇ ರೀತಿಯಾಗಿ 1200 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಅನ್ನ ಕರ್ನಾಟಕಕ್ಕೆ ಸಪ್ಲೈ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಕೂಡ ಒಂದು ಆರ್ಡರ್ ನ ತಂದಿತ್ತು. ಮತ್ತು ಸುಪ್ರೀಂ ಕೋರ್ಟ್ ನ ಮೊರೆ ಹೋದಾಗ ಸೆಂಟರ್ನವರು ಈ ಪ್ಲೀಯನ್ನ ಸುಪ್ರೀಂ ಕೋರ್ಟ್ ಗೆ ತಗೊಂಡು ಹೋದಾಗ ಆ ಸುಪ್ರೀಂ ಕೋರ್ಟ್ ಕೂಡ ಈ ಕರ್ನಾಟಕ ಹೈಕೋರ್ಟಿನ ಆರ್ಡರ್ ಅನ್ನೇ ಎತ್ತಿ ಹಿಡಿಯುವಂತ ಒಂದು ಕಾರ್ಯವನ್ನ ಮಾಡಿತ್ತು. ಮತ್ತು ಈ ಹಿನ್ನೆಲೆಯಲ್ಲಿ ಇದೇ ರೀತಿಯಾಗಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಇಷ್ಟನ್ನೇ ಅಲೋಕೇಟ್ ಮಾಡಬೇಕು ಅಂತ ಹೇಳಿ ನಮ್ಮ ಹೈಕೋರ್ಟ್ಸ್ ಅಥವಾ ಸುಪ್ರೀಂ ಕೋರ್ಟೇ ಹೇಳುವಂತೆ ನ್ಯಾಯಾಂಗದ ಅಡಿಯಲ್ಲಿ ಈ ವಿಚಾರ ಮತ್ತೆ ಬರದಂತೆ ಮಾಡಿ ಸರಿಯಾಗಿ ಈ ಒಂದು ಸನ್ನಿವೇಶವನ್ನು ನಿಭಾಯಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಖಾರವಾಗಿಯೇ ತಿಳಿಸಿತ್ತು ಕೂಡ. ಇದೆಲ್ಲದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಆಕ್ಸಿಜನ್ ಬೆಡ್ ಫಾರ್ಮುಲಾವನ್ನ ಫಾಲೋ ಮಾಡ್ತಾ ಇತ್ತು. ಮತ್ತು ಮೇ 6ರಂದು ಸೆಂಟರೇ ತನ್ನ ಒಂದು ಈ ಫಾರ್ಮುಲಾ ಏನಿದೆ ಇದನ್ನ ರಿವಿಸಿಟ್ ಮಾಡೋದ್ರ ಬಗ್ಗೆ ಒಂದು ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿತ್ತು. ಈಗ ಸುಪ್ರೀಂ ಕೋರ್ಟ್ 12 ಮಂದಿಯ ಒಂದು ಟಾಸ್ಕ್ ಫೋರ್ಸ್ ಅನ್ನ ಇದಕ್ಕೆ ಅಂತ ಹೇಳಿ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅನ್ನ ಆಕ್ಸಿಜನ್ ವಿಚಾರಕ್ಕೆ ಆಗಿರ್ಬೋದು COVID-19 ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ಈಗ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಕೋರ್ಟಿನ ಒಂದು ಇಂಟರ್ಫರೆನ್ಸ್ ಅನ್ನುವಂಥದ್ದು ಪದೇ ಆಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಪಾಲಿಸಿಗಳನ್ನ ಫಾರ್ಮುಲೇಟ್ ಮಾಡೋದಕ್ಕೆ ಹೆಚ್ಚಿನ ಮಂದಿಗೆ ನೆರವಾಗುವಂತೆ ಮತ್ತು ಲಾಂಗ್ ಟರ್ಮಿಗೆ ಇಂಪ್ಯಾಕ್ಟ್ ಒಳ್ಳೆಯದಾಗುವಂತೆ ಒಂದಷ್ಟು ಪಾಲಿಸೀಸ್ ಗಳನ್ನ ಫಾರ್ಮುಲೇಟ್ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಬಳಿ ಇಲ್ಲ. ಅಂತ ಒಂದು ಫ್ರೀ ಹ್ಯಾಂಡ್ ಅನ್ನ COVID-19 ಮ್ಯಾನೇಜ್ಮೆಂಟ್ ಗೆ ನೀಡಬೇಕು ಅಂತ ಹೇಳಿ ಕೋರ್ಟ್ ನ ಮೊರೆಯನ್ನ ಸೆಂಟರ್ನವರು ಹೋಗಿರುವಂತದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಎಕ್ಸಿಕ್ಯೂಟಿವ್ ತರುವಂತ ಪಾಲಿಸೀಸ್ ಆಗಿರ್ಬೋದು, ಸ್ಟ್ರಾಟಜೀಸ್ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಬದಲಾಗಿ ಅದನ್ನ ಪ್ರತಿ ಬಾರಿಯೂ ಕ್ರಿಟಿಸೈಸ್ ಮಾಡುವಂತ ಕಾರ್ಯಗಳಾಗ್ತಾ ಇದೆ ಅಂತ ಹೇಳಿ ಸೆಂಟರ್ ಈಗ ಒಂದು ಫ್ರೀ ಹ್ಯಾಂಡ್ ಅನ್ನ COVID-19 ಮ್ಯಾನೇಜ್ಮೆಂಟ್ ಅಲ್ಲಿ ದೊರಕಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ತಾಲಿಬಾನ್ ಅಫ್ಘಾನ್ ಫೋರ್ಸಸ್ ಡಿಕ್ಲೇರ್ ಈದ್ ಟ್ರೂಸ್ ಅನ್ನೋದಾಗಿದೆ. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಈದ್ ಟ್ರೂಸ್ ಅಂತ ಅಂದ್ರೆ ಇಲ್ಲಿ ಈದ್ ಉಲ್ ಫಿತರ್ ಅನ್ನುವಂತ ಒಂದು ಹಬ್ಬ ನಡೀತಾ ಇದೆ ಅಫ್ಘಾನಿಸ್ತಾನದಲ್ಲಿ. ಈ ಹಬ್ಬದ ಒಂದು ವಾತಾವರಣ ಇರೋ ಕಾರಣದಿಂದಾಗಿ
ಟ್ರೂಸ್ ಅಂತ ಅಂದ್ರೆ ಯಾವುದೇ ಎರಡು ಅಪೋನೆಂಟ್ಸ್ಗಳ ನಡುವೆ ವಾರ್ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಗ್ಯಾಪ್ ಅನ್ನ ನೀಡುವಂಥದ್ದು, ಆ ವಾರ್ಗೆ ಟೆಂಪರರಿ ಆಗಿ ಒಂದು ಹಾಲ್ಟ್ ಅನ್ನ ನೀಡುವಂಥದ್ದು. ಹಬ್ಬದ ಕಾರಣದಿಂದ ಈ ಒಂದು ಹಾಲ್ಟ್ ಸ್ಪೇಸ್ ಅನ್ನ ನೀಡ್ತಾ ಇದ್ದಾರೆ 3 ದಿನಗಳವರೆಗೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ವೈಲೆನ್ಸ್ ಅನ್ನುವಂಥದ್ದು ಬ್ರೋಕೌಟ್ ಆಗಿದೆ. ಶಾರ್ಪ್ ಸ್ಪೈಕ್ ಇನ್ ವೈಲೆನ್ಸ್ ಅನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗ್ತಿದೆ. ಯುಎಸ್ ಅನ್ನುವಂಥದ್ದು ತನ್ನ ಟ್ರೂಪ್ಸ್ ಗಳನ್ನ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಅಫ್ಘಾನಿಸ್ತಾನದಲ್ಲಿ ಈಗಾಗಲೇ ಒಂದಷ್ಟು ಕಾಲ ಆಗಿದೆ. ಅಫ್ಘಾನಿಸ್ತಾನದಲ್ಲಿ ವೈಲೆನ್ಸ್ ಹೆಚ್ಚಾಗಬಾರ್ದು ಅಂತ ಹೇಳಿ ಯುಎಸ್ ಸಾಕಷ್ಟು ವರ್ಷಗಳಿಂದ ತನ್ನ ಟ್ರೂಪ್ಸ್ ಗಳನ್ನ ಅಫ್ಘಾನಿಸ್ತಾನದಲ್ಲಿ ನೆಲೆಸಿರುವಂತೆ ಮಾಡಿತ್ತು. ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ನಡೀತಿರ್ತಕ್ಕಂಥ ಈ ಒಂದು ಯುದ್ಧ ಆಗಿರ್ಬೋದು, ವೈಲೆನ್ಸ್ ಅನ್ನುವಂಥದ್ದನ್ನ ತಡೆಯೋದು ಯುಎಸ್ ನ ಮುಖ್ಯ ಉದ್ದೇಶ ಆಗಿತ್ತು. ತಾಲಿಬಾನ್ ಅನ್ನ ಮಟ್ಟ ಹಾಕೋದಕ್ಕೆ ಯುಎಸ್ ಪ್ರಯತ್ನ ಮಾಡ್ತು. ಆದ್ರೆ ಯುಎಸ್ ಪ್ರಯತ್ನ ಇಷ್ಟು ವರ್ಷಗಳ ಕಾಲ ಅದು ಸಫಲ ಆಗದ ಕಾರಣ, ಜೊತೆಗೆ ಯುಎಸ್ ಅನ್ನುವಂಥದ್ದು ಇದರಿಂದ ತನ್ನ ಒಂದು ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ ಅಂತ ಹೇಳಿ ತನ್ನ ಒಂದು ಯುಎಸ್ ಈಗೇನು ಮಲ್ಟಿಲ್ಯಾಟ್ರಿಸಮ್ ಅನ್ನ ತೊರೆತು ತಮ್ಮ ಕಂಟ್ರಿಯ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಹರಿಸೋದಕ್ಕೆ ಶುರು ಮಾಡ್ತು ಟ್ರಂಪ್ ಅವರ ಆಡಳಿತದ ಅಡಿಯಲ್ಲಿ. ಇದೆಲ್ಲದರ ಹಿನ್ನೆಲೆಯಲ್ಲಿ ಯುಎಸ್ ತನ್ನ ಟ್ರೂಪ್ಸ್ ಗಳನ್ನ ಅಫ್ಘಾನಿಸ್ತಾನದಿಂದ ವಾಪಸ್ ಕರೆಸ್ಕೊಳ್ಳುವಂತ ಒಂದು ಸ್ಪಷ್ಟವಾದಂತ ನಿಲುವಿಗೆ ಬಂತು. ಆದ್ರೆ ತಾನು ಬಂದಂತ ಕಾರ್ಯ ಏನು ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ವೈಲೆನ್ಸ್ ಆಗದೆ ಶಾಂತಿಯನ್ನ ನೆಲೆಸೋದಕ್ಕೆ ಅಂತ ಹೇಳಿ. ಆ ಶಾಂತಿಯನ್ನ ತರದೆ ವಾಪಸ್ ಆದ್ರೆ ಯುಎಸ್ ಅನ್ನ ಎಲ್ಲರೂ ಕೂಡ ಬೆರಳು ಮಾಡ್ತಾರೆ ಅನ್ನುವಂತ ಕಾರಣದಿಂದ ಅಫ್ಘಾನಿಸ್ತಾನದಿಂದ ತನ್ನ ಟ್ರೂಪ್ಸ್ ಗಳನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಮುಂಚೆ ಅಫ್ಘಾನಿಸ್ತಾನದ ಸರ್ಕಾರ ಮತ್ತು ತಾಲಿಬಾನ್ ನಡುವೆ ಒಂದು ಪೀಸ್ ಅಗ್ರಿಮೆಂಟ್ ಅನ್ನ ಮೀಡಿಯೇಟ್ ಮಾಡೋದಕ್ಕೆ ಯುಎಸ್ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ತು. ಈ ಒಂದು ಅಗ್ರಿಮೆಂಟ್ ಅನ್ನ ಶುರು ಮಾಡಿ ಅಗ್ರಿಮೆಂಟ್ಗೆ ಎರಡು ತಾಲಿಬಾನ್ ಆಗಿರ್ಬೋದು ಅಫ್ಘಾನಿಸ್ತಾನ ಆಗಿರ್ಬೋದು ಒಪ್ಕೊಂಡ್ರು ಕೂಡ ತಾಲಿಬಾನ್ ಅನ್ನುವಂಥದ್ದು ಮತ್ತೆ ಅಲ್ಲಲ್ಲಿ ವೈಲೆನ್ಸ್ ಅನ್ನ ಬ್ರೇಕ್ಔಟ್ ಮಾಡ್ತಾನೆ ಇತ್ತು. ಈಗ ಅಫ್ಘಾನಿಸ್ತಾನದಿಂದ ಯುಎಸ್ ತನ್ನ ಟ್ರೂಪ್ಸ್ ಗಳನ್ನ ಮೇ 1 ತನ್ನ ಎಲ್ಲ ಟ್ರೂಪ್ಸ್ ಗಳನ್ನ ವಾಪಸ್ ಪಡ್ಕೊಳ್ತೇವೆ ಅಂತ ಹೇಳಿ ಯುಎಸ್ ಒಪ್ಕೊಂಡಿತ್ತು. ಆದ್ರೆ ಮೇ 1 ಕಳೆದ್ರೂ ಕೂಡ ಯುಎಸ್ಸಿನ ಒಂದಷ್ಟು ಟ್ರೂಪ್ಸ್ ಗಳು ಇನ್ನೂ ಕೂಡ ಅಲ್ಲೇ ಬಾಕಿ ಉಳಿದಿದೆ. ಈ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಿ ಸೆಪ್ಟೆಂಬರ್ 11 ಅನ್ನುವಂತ ಗಡುವನ್ನ ಸದ್ಯಕ್ಕೆ ನೀಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ನಡೆ ಅನ್ನುವಂಥದ್ದು ತಾಲಿಬಾನಿಗೆ ವಿರೋಧವಾಗಿರ್ತಕ್ಕಂಥ ನಡೆ ಆಗಿದೆ. ಯುಎಸ್ ತನ್ನ ಕಮಿಟ್ಮೆಂಟ್ಸ್ ಗಳಿಗೆ ಬದ್ಧವಾಗಿ ನಡ್ಕೊಳ್ತಾ ಇಲ್ಲ ಅಂತ ಹೇಳಿ ತಾಲಿಬಾನ್ನ ಕಡೆಯಿಂದ ಈ ಒಂದು ಡೀಲ್ ಅನ್ನ ವೈಲೇಟ್ ಮಾಡ್ದಂತಾಗುತ್ತೆ ಯುಎಸ್ಸಿನ ಈ ನಡೆಯಿಂದಾಗಿ. ಆ ಡೀಲ್ ಇದೇ ರೀತಿಯಾಗಿ ವೈಲೇಟ್ ಆದಿದ್ದೇ ಆದ್ರೆ ನಾವು ಅಮೆರಿಕ ಅನ್ನುವಂಥದ್ದು ಮುಂಬರುವಂತ ಎಲ್ಲ ನಾವು ಮಾಡುವಂತ ಡಿಸಾಸ್ಟರ್ಸ್ ಗಳಿಗೆ ಅದು ಹೊಣೆಯನ್ನ ಹೊತ್ಕೊಳ್ಳುವಂತ ಕಾನ್ಸಿಕ್ವೆನ್ಸಸ್ ಅನ್ನ ನಾವು ಮಾಡ್ತೇವೆ. ಅದಕ್ಕೆ ಆ ಒಂದು ಕಾನ್ಸಿಕ್ವೆನ್ಸಸ್ ಗೆ ಹೊಣೆ ಅನ್ನುವಂಥದ್ದು ಅಮೆರಿಕಾನೇ ಆಗುತ್ತೆ. ಯಾಕೆಂದ್ರೆ ಅದು ತನ್ನ ಕಮಿಟ್ಮೆಂಟ್ ಗೆ ಬದ್ಧವಾಗಿ ನಿಲ್ತಾ ಇಲ್ಲ ಅಂತ ಹೇಳಿ. ಈ ಎಲ್ಲ ಕಾರಣದಿಂದ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಈಗ ವೈಲೆನ್ಸ್ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇದೆ. ಆದ್ರೆ ಆ ವೈಲೆನ್ಸ್ ಗೆ ಸದ್ಯಕ್ಕೆ ಈಗ ಈದ್ ಉಲ್ ಫಿತರ್ ಈ ಹಬ್ಬದ ಹಿನ್ನೆಲೆಯಲ್ಲಿ ಈದ್ ಟ್ರೂಸ್ ಅನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಅಫ್ಘಾನಿಸ್ತಾನದಲ್ಲಿ ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನದ ನಡುವೆ ಮಾಡಿರ್ತಕ್ಕಂಥ ಈ ಪೀಸ್ ಡೀಲ್ ನ ಕುರಿತಂತೆ ಯುಎಸ್ ನ ಟ್ರೂಪ್ಸ್ ಅಲ್ಲಿ ಇದ್ದಿದ್ದಂತದ್ದಾಗಿರ್ಬೋದು, ವಿತ್ಡ್ರಾವಲ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ ಮೇನ್ಸ್ ಪ್ರಶ್ನೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಈ ಒಂದು ಟಾಪಿಕ್ ನ ಬಗ್ಗೆ ಸ್ಪಷ್ಟವಾಗಿ ನೀವು ತಿಳ್ಕೊಂಡು ಇದಕ್ಕೆ ಉತ್ತರಗಳನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಇರಾನ್ ಕನ್ಫರ್ಮ್ಸ್ ದಟ್ ಇಟ್ ಈಸ್ ಇನ್ ಟಾಕ್ಸ್ ವಿತ್ ಸೌದಿ ಅರೇಬಿಯಾ ಅನ್ನೋದಾಗಿದೆ. ಇದನ್ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗುತ್ತೆ. ಮಿಡ್ಲ್ ಈಸ್ಟ್ ನಲ್ಲಿ ಅಂದ್ರೆ ವೆಸ್ಟ್ ಏಷ್ಯಾದಲ್ಲಿ ಪೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಆಗುವಂತ ನಡೆ ಅಂತಾನೆ ಕರಿಬಹುದಾಗುತ್ತೆ. ಇರಾನ್ ಮತ್ತು ಸೌದಿ ಅರೇಬಿಯಾದ ನಡುವೆ ಅವ್ರಿಗಿದ್ದಂತ ಟೈಸ್ ಗಳನ್ನ 2016ರಲ್ಲಿ ಇರಾನಿಯನ್ ಪ್ರೊಟೆಸ್ಟರ್ಸ್ ಗಳು ಸೌದಿ ಮಿಷನ್ಸ್ ಗಳನ್ನ ಅಟ್ಯಾಕ್ ಮಾಡಿದ ನಂತರದಲ್ಲಿ ಈ ಒಂದು ಟೈಸ್ ಗಳು ಕಟ್ ಆಗಿದ್ದಂಥದ್ದು. ಆದ್ರೆ ಈಗ ಇರಾನಿನ ಫಾರಿನ್ ಮಿನಿಸ್ಟ್ರಿ ಅನ್ನುವಂಥದ್ದು ಫಸ್ಟ್ ಟೈಮ್ ಕನ್ಫರ್ಮ್ ಮಾಡಿದೆ. ಏಪ್ರಿಲ್ ನಲ್ಲಿ ಇರಾನ್ ಮತ್ತು ಸೌದಿಯ ಅಫಿಷಿಯಲ್ಸ್ ಗಳು ಬಾಗ್ದಾದ್ ನಲ್ಲಿ ಮೀಟ್ ಆಗಿರ್ತಕ್ಕಂಥದ್ದು. ಇದು 2016ರ ನಂತರದಲ್ಲಿ ಫಸ್ಟ್ ಮೀಟಿಂಗ್ ಆಗಿರ್ತಕ್ಕಂಥದ್ದು ಡಿಪ್ಲೊಮ್ಯಾಟಿಕ್ ಟೈಸ್ ಗಳ ವಿಚಾರದಲ್ಲಿ ಅನ್ನುವಂಥದ್ದು. ಮತ್ತು ಈ ಪರ್ಪಸ್ ಆಫ್ ದೀಸ್ ಟಾಕ್ಸ್ ಅನ್ನುವಂಥದ್ದು ಬೈಲ್ಯಾಟ್ರಲ್ ಮತ್ತು ರೀಜನಲ್ ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ದಾರೆ. ಆದ್ರೆ ಈ ಟಾಕ್ಸ್ ಗಳ ರಿಸಲ್ಟ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಸ್ಪಷ್ಟವಾದಂತ ಕೆಲವು ಮಾಹಿತಿಯನ್ನ ನೀಡೋದಕ್ಕೆ ಅವರು ಹಿಂದೆ ಸರಿದಿದ್ದಾರೆ. ಇದರ ರಿಸಲ್ಟ್ಸ್ ಗಳನ್ನ ಇನ್ನೂ ಕೂಡ ನಾವು ಕಾದು ನೋಡ್ಬೇಕು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಇರಾನ್ ಅವರು ಯಾವಾಗ್ಲೂ ಕೂಡ ಈ ರೀತಿಯ ಒಂದು ನಡೆಯನ್ನ ಸೌದಿ ಅರೇಬಿಯಾದ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಮತ್ತು ರೆಡಿ ಇದ್ರು. ಅಟ್ ಎನಿ ಲೆವೆಲ್ ಅಲ್ಲಿ, ಅಟ್ ಎನಿ ಶೇಪ್ ಅಲ್ಲಿ ಈ ರೀತಿಯ ಟಾಕ್ಸ್ ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಇರಾನ್ ರಾಷ್ಟ್ರ ರೆಡಿ ಇತ್ತು ಅನ್ನೋದನ್ನ ಇರಾನ್ ಅಫಿಷಿಯಲ್ಸ್ ಗಳು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ರೀತಿಯ ನೈಬರಿಂಗ್ ಕಂಟ್ರೀಸ್ ಗಳು ಇರಾನಿಯನ್ ಪ್ರೊಟೆಸ್ಟರ್ಸ್ ಗಳು ಸೌದಿ ಅರೇಬಿಯಾದ ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಗಳನ್ನ ಅಟ್ಯಾಕ್ ಮಾಡಿದ ನಂತರದಲ್ಲಿ 2016ರಲ್ಲಿ ಈ ಟೈಸ್ ಗಳನ್ನ ಏನು ಬ್ರೇಕ್ ಮಾಡಿತ್ತು. ಇದಷ್ಟೇ ಅಲ್ಲದೆ ಆ ಮಿಡಲ್ ಈಸ್ಟ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಎರಡು ಪಕ್ಷಗಳು, ಈ ಎರಡು ರಾಷ್ಟ್ರಗಳು ಬೇರೆ ಬೇರೆ ಒಂದು ಆಪೋಸಿಷನ್ ಸೈಡ್ಸ್ ಗಳನ್ನೇ ತಳೆದಿದ್ದಂಥದ್ದು. ರೀಜನಲ್ ರೈವಲ್ಸ್ ಆಗಿರುವಂತ ಈ ಎರಡು ಕಂಟ್ರೀಸ್ ಗಳು ಆಪೋಸಿಟ್ ಸೈಡ್ಸ್ ಆಫ್ ಸೆವೆರಲ್ ರೀಜನಲ್ ಕಾನ್ಫ್ಲಿಕ್ಟ್ಸ್ ಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸಿರಿಯಾದಿಂದ ಯೆಮೆನ್ ನ ವಿಚಾರಕ್ಕೆ ಹೋದ್ರೂ ಕೂಡ ಇವುಗಳನ್ನೇ ನಾವು ಕಾಣಬಹುದಾಗುತ್ತೆ. ಸೌದಿ ಲೆಡ್ ಕೊಯಲಿಷನ್ ಅನ್ನುವಂಥದ್ದು ಹೌದಿ ರೆಬೆಲ್ಸ್ ಗಳನ್ನ ಫೈಟ್ ಮಾಡಿತ್ತು. ಆದ್ರೆ ಇರಾನ್ ಅನ್ನುವಂಥದ್ದು ಹೌದೀಸ್ ಗಳನ್ನ ಸಪೋರ್ಟ್ ಮಾಡಿದ್ರೆ
ಈ ಹೌದಿ ರೆಬೆಲ್ಸ್ಗಳು ಸೌದಿ ಲೆಡ್ ಮಿಲಿಟರಿಯನ್ನ ಬ್ಯಾಟಲ್ ಮಾಡಿದಂಥದ್ದು ಎಮೆನ್ಸ್ ವಾರ್ನಲ್ಲಿ 2015ರಲ್ಲಿ. ಈ ರೀತಿಯಾಗಿ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಆಪೋಸಿಟ್ ಸೈಡ್ಸ್ ಗಳನ್ನ ಈ ರಾಷ್ಟ್ರಗಳು ತಳಿತಾ ಇತ್ತು. ಇದರಿಂದಾಗಿ ಅಲ್ಲಿ ಮತ್ತಷ್ಟು ರೈವಲ್ರಿಯನ್ನ ಎರಡು ರಾಷ್ಟ್ರಗಳ ನಡುವೆ ಆಗೋದನ್ನ ನಾವು ಕಾಣಬಹುದಾಗಿತ್ತು. ಆದ್ರೆ ಈ ರೀತಿ ಒಂದು ಚೇಂಜ್ ಆಫ್ ಟೋನ್ ಅನ್ನುವಂಥದ್ದನ್ನ ಸೌದಿ ಕ್ರೌನ್ ಪ್ರಿನ್ಸ್ ಆಗಿರುವಂತ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ತೋರಿಸಿದ್ರಂದಾಗಿ ಇರಾನ್ ಅನ್ನುವಂಥದ್ದು ಈ ಒಂದು ನಡೆಯನ್ನ ವೆಲ್ಕಮ್ ಮಾಡಿದೆ. ಈಗ ಎರಡು ರಾಷ್ಟ್ರಗಳ ಮುಖ್ಯಸ್ಥರ ನಡುವೆ ಡಿಪ್ಲೊಮ್ಯಾಟಿಕ್ ಟೈಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಬಗ್ಗೆ 2016ರ ನಂತರದಲ್ಲಿ ಈ ಏಪ್ರಿಲ್ನಲ್ಲಿ ಇದೇ ಮೊದಲ ಬಾರಿಗೆ ಕೆಲವೊಂದು ವಿಚಾರಗಳ ಮಾತುಕತೆ ಅನ್ನುವಂಥದ್ದು ನಡೆದಿರುವಂಥದ್ದು. ಈ ನಡೆಯಿಂದ ಈ ಎರಡೂ ರಾಷ್ಟ್ರಗಳಿಗೆ ಅಷ್ಟೇ ಅಲ್ಲದೆ ಒಟ್ಟಾರೆ ಮಿಡಲ್ ಈಸ್ಟ್ಗೂ ಕೂಡ ಒಂದಷ್ಟು ಉಪಯೋಗ ಆಗುವಂತದನ್ನ ನಾವು ಮುಂದಿನ ದಿನಗಳಲ್ಲಿ ಕಾಣಬಹುದಾಗತ್ತೆ. ಮುಂದಿನ ಆರ್ಟಿಕಲ್, ನೇಪಾಳ್ ಪಿಎಂ ಲೂಸಸ್ ವೋಟ್ ಆಫ್ ಕಾನ್ಫಿಡೆನ್ಸ್ ಅನ್ನೋದಾಗಿದೆ. ನೇಪಾಳ್ನಲ್ಲಿ ಓಲಿ ಅವರು ಪಿಎಂ ಆಗಿರ್ತಕ್ಕಂಥದ್ದು. ಪ್ರಸ್ತುತ ಪಿಎಂ ಆಗಿರುವಂತ ಓಲಿ ಅವರು ತಮ್ಮ ಸರ್ಕಾರದ ಈ ಒಂದು ಕಾರ್ಯಗಳೇನ್ ನಡೀತಾ ಇದೆ, ಈ ಒಂದು ಫಂಕ್ಷನಿಂಗ್ ನ ಅಡಿಯಲ್ಲಿಯೇ ಕೊಯಲಿಷನ್ ಪಾರ್ಟ್ನರ್ಸ್ ಗಳು ಮತ್ತು ಪ್ರಸ್ತುತ ಇರುವಂತ ಈ ರೂಲಿಂಗ್ ಕಮ್ಯುನಿಸ್ಟ್ ಪಾರ್ಟಿ ಇದರ ಒಳಗಡೆಯೇ ಫ್ಯೂಡಿಂಗ್ ಅನ್ನುವಂಥದ್ದು ನಡೀತಾ ಇದೆ ಅನ್ನುವಂತ ಕಾರಣದಿಂದ ವೋಟ್ ಆಫ್ ಕಾನ್ಫಿಡೆನ್ಸ್ ಅನ್ನ ಸೀಕ್ ಮಾಡಿದ್ರು. ಪಾರ್ಲಿಮೆಂಟಿಗೆ ಈ ಒಂದು ವೋಟ್ ಆಫ್ ಕಾನ್ಫಿಡೆನ್ಸ್ ಆಗೋದಕ್ಕೆ ಹಿಂದೆನೆ ಈಗೇನು ಸರ್ಕಾರ ನಡೀತಾ ಇದೆ ಇದರ ಕಂಟಿನ್ಯೂಟಿಗೆ ನೀವು ವೋಟ್ ಮಾಡಬೇಕು ಅಂತ ಕೂಡ ಕೇಳ್ಕೊಂಡಿದ್ರು. ಆದ್ರೆ ಫಾರ್ಮರ್ ಪೊಲಿಟಿಕಲ್ ಪ್ರಿಸನರ್ ಕೂಡ ಆಗಿರುವಂತ ಓಲಿ ಅವರ ಈ ಒಂದು ವೋಟ್ ಆಫ್ ಕಾನ್ಫಿಡೆನ್ಸ್ ಏನಿತ್ತು ಇದರ ವಿಚಾರದಲ್ಲಿ 93 ವೋಟ್ಸ್ ಗಳನ್ನ ಮಾತ್ರವೇ ಇವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇನ್ಸ್ಟೆಡ್ ಇವರಿಗೆ 136 ವೋಟ್ಸ್ ಗಳು ಬೇಕಾಗಿತ್ತು. ಮೋರ್ ದೆನ್ 120 ಪಾರ್ಲಿಮೆಂಟೇನಿಯರ್ಸ್ ಗಳು ಇವರ ವಿರುದ್ಧವಾಗಿ ವೋಟ್ ಮಾಡಿರ್ತಕ್ಕಂಥದ್ದು. ನಿಯರ್ಲಿ 2 ಡಜನ್ ಅಷ್ಟು ಲೀಡರ್ಸ್ ಗಳು ಓಲಿ ಅವರ ಪಾರ್ಟಿಯಿಂದಲೇ ಈ ಒಂದು ಪ್ರೋಸೆಸ್ ಅನ್ನೇ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿರ್ತಕ್ಕಂಥದ್ದು. ಈ ನೇಪಾಳದ ಕಾನ್ಸ್ಟಿಟ್ಯೂಷನ್ ನ ಪ್ರೊಸೀಜರ್ ನ ಪ್ರಕಾರ ನೋಡ್ಕೊಂಡ್ರೆ ಈಗ ಪ್ರೆಸಿಡೆಂಟ್ ಅವರು ಆ ಪಾರ್ಟಿಗೆ ಕಾಲ್ ಮಾಡಿ ನ್ಯೂ ಕ್ಯಾಂಡಿಡೇಟ್ ಯಾರು ಮೆಜಾರಿಟಿಯನ್ನ ಬ್ಯಾಕ್ ಮಾಡಿರ್ತಾರೆ ಅಂಥವ್ರನ್ನ ತಿಳಿಸಿ ಅಂತ ಹೇಳಿ ಪ್ರಪೋಸ್ ಮಾಡಿ ಅಂತ ಹೇಳಿ ಈಗ ಕೇಳ್ತಾರೆ. ಇದನ್ನ ಅಕಾರ್ಡಿಂಗ್ ಟು ಪ್ರೊಸೀಜರ್ ಮುಂಬರುವಂತ ದಿನಗಳಲ್ಲಿ ಈ ಓಲಿ ಅವರ ಬದಲಾಗಿ ಬೇರೆಯವರು ಪಿಎಂ ಸ್ಥಾನವನ್ನ ಪಡೆಯೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾಣಬೇಕಾಗುತ್ತೆ. ಯಾಕೆಂದ್ರೆ ಇವರು ವೋಟ್ ಆಫ್ ಕಾನ್ಫಿಡೆನ್ಸ್ ಅನ್ನ ಈಗ ಕಳ್ಕೊಂಡಿರ್ತಕ್ಕಂಥದ್ದು. ನೇಪಾಳನಲ್ಲಿ ಡಿಸೆಂಬರ್ನಲ್ಲಿ ಇರುವಂತ ಪಾರ್ಲಿಮೆಂಟ್ ಅನ್ನ ಡಿಸಾಲ್ವ್ ಮಾಡಿದ್ರು ಓಲಿ ಅವರು. ಅಲ್ಲಿ ಪೊಲಿಟಿಕಲ್ ಟರ್ಮಾಯಿಲ್ ಅನ್ನುವಂಥದ್ದು ನಡೀತಾ ಇದೆ ಅನ್ನುವಂಥದ್ದನ್ನ ಅಕ್ಯೂಸ್ ಮಾಡಿದ್ರು. ತನ್ನದೇ ಆದಂತ ಪಕ್ಷ ಎನ್ಸಿಪಿ ನೇಪಾಳ್ ಕಮ್ಯುನಿಸ್ಟ್ ಪಾರ್ಟಿ ಏನಿದೆ ಈ ಪಾರ್ಟಿಯಲ್ಲಿ ತಮ್ಮದೇ ಸದಸ್ಯರು ಏನಿದ್ದಾರೆ ಆ ಸದಸ್ಯರುಗಳು ತಮ್ಮ ಸರ್ಕಾರವನ್ನು ನಡೆಸೋದಕ್ಕೆ ಅನ್ಕೋಆಪರೇಟಿವ್ ಆಗ್ತಾ ಇದ್ದಾರೆ ಅಂತ ಹೇಳಿ ಪಾರ್ಲಿಮೆಂಟ್ ಅನ್ನ ಡಿಸಾಲ್ವ್ ಮಾಡುವಂತ ಕಾರ್ಯ ಕೂಡ ನಡೆದಿತ್ತು. ಎನ್ಸಿಪಿ ಪಕ್ಷವು 2018ರಲ್ಲಿ ಮಿಸ್ಟರ್ ಓಲಿ ಅವರ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ್ ಈ ಎರಡು ಪಕ್ಷಗಳ ಮರ್ಜರ್ ನಿಂದಾಗಿ ಎನ್ಸಿಪಿ ಪಕ್ಷ ಅನ್ನುವಂಥದ್ದು ಫಾರ್ಮ್ ಆಗಿತ್ತು. ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಓಲಿ ಅವರ ಸರ್ಕಾರ ಸರಿಯಾದ ರೀತಿಯಲ್ಲಿ ಈ ಪ್ಯಾಂಡಮಿಕ್ ನ ಸೆಕೆಂಡ್ ವೇವ್ ಅನ್ನ ಹ್ಯಾಂಡಲ್ ಮಾಡ್ತಿಲ್ಲ ಅನ್ನುವಂತ ಕಾರಣದಿಂದ ಮತ್ತು ಅಲ್ಲಿ ಏನು ಪೀಪಲ್ಸ್ ಗಳು ಟೆಸ್ಟಿಂಗ್ ಒಳಗಾಗಿದ್ದಾರೆ ಅದರಲ್ಲಿ ಅರ್ಧದಷ್ಟು ಮಂದಿ ಪಾಸಿಟಿವ್ಸ್ ಗಳಾಗಿ ಟರ್ನ್ ಆಗ್ತಿದ್ದಾರೆ. ಈ ಎಲ್ಲ ಕಾರಣದಿಂದ ಓಲಿ ಅವರ ವಿರುದ್ಧವಾಗಿ ಒಂದು ಕ್ರಿಟಿಸಿಸಮ್ ಅನ್ನ ನಾವು ಕಾಣಬಹುದಾಗುತ್ತೆ ದೇಶಾದ್ಯಂತ. ಈ ಸಂದರ್ಭದಲ್ಲಿ ವೋಟ್ ಆಫ್ ಕಾನ್ಫಿಡೆನ್ಸ್ ಗೆ ಏನು ಒಳಗಾಗಿದ್ರು ಇದರಲ್ಲಿ ನೇಪಾಳಿನ ಪಿಎಂ ಓಲಿ ಅವರು ವೋಟ್ ಆಫ್ ಕಾನ್ಫಿಡೆನ್ಸ್ ಅನ್ನ ಲೂಸ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಂಬರುವಂತ ದಿನಗಳಲ್ಲಿ ಅವರ ಪ್ರೊಸೀಜರ್ ಪ್ರಕಾರದಲ್ಲಿ ಅಲ್ಲಿನ ಪ್ರೆಸಿಡೆಂಟ್ ಅವರು ಯಾವ ಕ್ಯಾಂಡಿಡೇಟ್ ಅವರು ಮೆಜಾರಿಟಿಯನ್ನ ಬ್ಯಾಕ್ ಮಾಡ್ತಾರೆ ಆ ಕ್ಯಾಂಡಿಡೇಟ್ ಅನ್ನ ಪ್ರಪೋಸ್ ಮಾಡಿ ಅಂತ ಹೇಳಿ ಆ ಪಕ್ಷದವರಿಗೆ ಕೇಳುವಂತ ಹಾಗೂ ಮುಂದಿನ ದಿನಗಳಲ್ಲಿ ಇಲ್ಲಿನ ಪಿಎಂ ಬದಲಾಗಿ ಬೇರೆಯವರು ಈ ಸ್ಥಾನಕ್ಕೆ ಬರುವಂತ ಕಾರ್ಯವನ್ನ ನಾನು ನೋಡಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ನಲ್ಲಿ ಪಾಕಿಸ್ತಾನ್ ಗವರ್ಮೆಂಟ್ ಟು ಸೆಟ್ ನ್ಯೂ ರೂಲ್ಸ್ ಟು ಮೀಟ್ FATF ರಿಕ್ವೈರ್ಮೆಂಟ್ಸ್ ಅನ್ನೋದಾಗಿದೆ. FATF ಅಂದ್ರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ನ ಅಡಿಯಲ್ಲಿ ಇರುವಂತ ಸದಸ್ಯ ರಾಷ್ಟ್ರಗಳು ಎಷ್ಟು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ FATF ನ ಅಡಿಯಲ್ಲಿ ಗ್ರೇ ಲಿಸ್ಟ್ ಮತ್ತು ಬ್ಲಾಕ್ ಲಿಸ್ಟ್ ಅನ್ನುವಂತ ಲಿಸ್ಟ್ ಗಳನ್ನ ನಾವು ಕಾಣಬಹುದಾಗುತ್ತೆ. FATF ನ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಮನಿ ಲಾಂಡ್ರಿಂಗ್ ಆಗದೆ ಇರುವಂತೆ ನೋಡ್ಕೊಳ್ಳುವಂಥದ್ದು ಮತ್ತು ಟೆರರ್ ಫಿನಾನ್ಸಿಂಗ್ ಅನ್ನ ಸ್ಟಾಪ್ ಮಾಡುವಂಥದ್ದು. ಈ ರೀತಿಯ ಗುರಿಗಳನ್ನ ಈ FATF ಹೊಂದಿರತಕ್ಕಂಥದ್ದು. ಯಾವುದೇ ಕಂಟ್ರಿ ಟೆರರ್ ಫಿನಾನ್ಸಿಂಗ್ ನಲ್ಲಿ ಮನಿ ಲಾಂಡ್ರಿಂಗ್ ನಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥದ್ದು ತಿಳಿದು ಬಂದ್ರೆ ಅಂತ ಕಂಟ್ರಿಯನ್ನ ಮೊದಲಿಗೆ ಒಂದಷ್ಟು ಅವಧಿಯವರೆಗೆ ಗ್ರೇ ಲಿಸ್ಟ್ ನಲ್ಲಿ ಈ FATF ಅನ್ನುವಂಥದ್ದು ಇಡುತ್ತೆ. ಅವರು ಐದರ್ ಮೆಂಬರ್ ಆದ್ರೂ ಕೂಡ ಆಗಿರ್ಬೋದು, FATF ನ ಅಡಿಯಲ್ಲಿ ಮೆಂಬರ್ ಆಗಿಲ್ಲದೆ ಕೂಡ ಇರಬಹುದು. ಸದಸ್ಯ ರಾಷ್ಟ್ರ ಅಲ್ಲದಿದ್ರೂ ಕೂಡ ಅಂತ ಒಂದು ರಾಷ್ಟ್ರವನ್ನ ಗ್ರೇ ಲಿಸ್ಟ್ ಅಥವಾ ಬ್ಲಾಕ್ ಲಿಸ್ಟ್ ಗೆ ಹಾಕುವಂತ ಒಂದು ಪವರ್ ಅನ್ನ FATF ಹೊಂದಿದೆ. ಒಂದು ವೇಳೆ ಈ ಒಂದು ಯಾವುದೇ ಒಂದು ಕಂಟ್ರಿಯನ್ನ ಬ್ಲಾಕ್ ಲಿಸ್ಟ್ ಅಥವಾ ಗ್ರೇ ಲಿಸ್ಟ್ ಮಾಡ್ತು ಅಂತ ಅಂದ್ರೆ ಆ ಕಂಟ್ರಿಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ಆಗಿರ್ಬೋದು ಅಥವಾ ಜಾಗತಿಕ ಹಣಕಾಸು ಸಂಸ್ಥೆಗಳಿಂದ ಆಗಿರ್ಬೋದು ಯಾವುದೇ ರೀತಿಯಾದಂತ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಗಳಾಗಿರ್ಬೋದು, ಲೋನ್ಸ್ ಗಳಾಗಿರ್ಬೋದು ಇವುಗಳನ್ನ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಮತ್ತು ಆ ರಾಷ್ಟ್ರಗಳ ಮೇಲೆ ಫಿನಾನ್ಷಿಯಲ್ ಸ್ಯಾಂಕ್ಷನ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ 2018ರಲ್ಲಿ
ಪಾಕಿಸ್ತಾನದ ಮೇಲೆ ಜೂನ್ 2018ರಲ್ಲಿ ಟೆರರ್ ಫಿನಾನ್ಸಿಂಗ್ ಮತ್ತು ಮನಿ ಲಾಂಡ್ರಿಂಗ್ ನ ಅಡಿಯಲ್ಲಿ ಗ್ಲೋಬಲ್ ವಾಚ್ ಡಾಗ್ ಆಗಿರುವಂತ ಈ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ನವರು ಪಾಕಿಸ್ತಾನವನ್ನ ಗ್ರೇ ಲಿಸ್ಟ್ ಗೆ ಇಡುವಂತ ಕಾರ್ಯವನ್ನ ಮಾಡಿತ್ತು. ಆ ಗ್ರೇ ಲಿಸ್ಟ್ ನಿಂದ ಹೊರಬರೋದಕ್ಕೆ ಅಂತ ಹೇಳಿ ಪಾಕಿಸ್ತಾನ FATF ಸೂಚಿಸಿದಂತ ಹಲವಾರು ಏನು ಪ್ರಾಬ್ಲಮ್ಸ್ ಗಳಿತ್ತು ಅದರಲ್ಲಿ ಸಾಕಷ್ಟು ಮೆಷರ್ಸ್ ಗಳನ್ನ ತಗೊಂಡ್ರು ಕೂಡ ಕೆಲವೊಂದಷ್ಟು ಪ್ಯಾರಾಮೀಟರ್ಸ್ ಗಳನ್ನ ಆ ಪಾಕಿಸ್ತಾನ ರೀಚ್ ಔಟ್ ಮಾಡೋದಕ್ಕೆ ಅದನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ನೀಡಿದಂತ ಗಡುವನ್ನ ಇನ್ನಷ್ಟು ಅವಧಿವರೆಗೂ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಹಾಗಿದ್ದು ಕೂಡ ಆ ಗಡುವನ್ನ ಮೀಟ್ ಮಾಡೋದಕ್ಕೆ ಕಷ್ಟಪಡುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಪಾಕಿಸ್ತಾನ ಅನ್ನುವಂಥದ್ದು ನ್ಯೂ ರೂಲ್ಸ್ ಗಳನ್ನ ಸೆಟ್ ಮಾಡ್ತಾ ಇದೆ. ಪಾಕಿಸ್ತಾನ ಗವರ್ಮೆಂಟ್ FATF ರಿಕ್ವೈರ್ಮೆಂಟ್ಸ್ ಗಳನ್ನ ಮೀಟ್ ಮಾಡೋದಕ್ಕಾಗಿ. ಇದರಿಂದಾಗಿ ಒಂದು ವೇಳೆ ಅವರು ಏನೆಲ್ಲ ಪ್ಯಾರಾಮೀಟರ್ಸ್ ಗಳನ್ನ FATF ಸೆಟ್ ಮಾಡಿತ್ತು ಅಷ್ಟು ಪ್ಯಾರಾಮೀಟರ್ಸ್ ಗಳನ್ನ ಸಕ್ಸೀಡ್ ಆದಲ್ಲಿ FATF ನ ಗ್ರೇ ಲಿಸ್ಟ್ ನಿಂದ ಅವರು ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅವರು ಬೇರೆ ಬೇರೆ ರಾಷ್ಟ್ರಗಳಿಂದ ಅಥವಾ ಜಾಗತಿಕ ಹಣಕಾಸು ಸಂಸ್ಥೆಗಳಿಂದ ಫಿನಾನ್ಷಿಯಲ್ ಲೋನ್ಸ್ ಗಳನ್ನಾಗಿರ್ಬೋದು ನೆರವುಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಈ ಒಂದು ರಿಕ್ವೈರ್ಮೆಂಟ್ಸ್ ಗಳನ್ನ ಮೀಟ್ ಮಾಡಿಲ್ಲ ಅಂತ ಅಂದಾಗ ಗ್ರೇ ಲಿಸ್ಟ್ ನಿಂದ ಅವರನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕುವಂತ ಸಂಭವ ಸಾಕಷ್ಟು ಹೆಚ್ಚಿರುತ್ತೆ. ಒಂದ್ ವೇಳೆ ಆ ಕಂಟ್ರಿ ಏನಾದ್ರೂ ಬ್ಲಾಕ್ ಲಿಸ್ಟ್ ಆಯ್ತು ಅಂತ ಅಂದ್ರೆ ಅವರ ಮೇಲೆ ಹೆಚ್ಚಿನ ಹಣಕಾಸಿನ ಸ್ಯಾಂಕ್ಷನ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಇದರಿಂದ ಪಾಕಿಸ್ತಾನದ ಫಿನಾನ್ಸ್ ಸೆಕ್ಟರ್ ಗೆ ಸಾಕಷ್ಟು ಹೊಡೆತ ಉಂಟಾಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ FATF ರಿಕ್ವೈರ್ಮೆಂಟ್ಸ್ ಗಳನ್ನ ಮೀಟ್ ಮಾಡೋದಕ್ಕೆ ಪಾಕಿಸ್ತಾನ ಸರ್ಕಾರವು ನ್ಯೂ ರೂಲ್ಸ್ ಗಳನ್ನೇ ಸೆಟ್ ಮಾಡ್ತಾ ಇರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. FATF ತಿಳಿಸಿದಂತ 27 ಬೆಂಚ್ ಮಾರ್ಕ್ಸ್ ಗಳಲ್ಲಿ 24 ಅನ್ನ ಪಾಕಿಸ್ತಾನ ಅಚೀವ್ ಮಾಡಿದೆ. ಇನ್ನುಳಿದಂತ 3 ಬೆಂಚ್ ಮಾರ್ಕ್ಸ್ ಗಳನ್ನ ಪಾಕಿಸ್ತಾನ ಫೆಬ್ರವರಿಯ ಒಳಗೆ ಮೀಟ್ ಮಾಡಬೇಕಾಗಿತ್ತು. ಆದ್ರೆ ಅದಾಗಿಲ್ಲ ಅಂದ್ರೂ ಕೂಡ 24 ಬೆಂಚ್ ಮಾರ್ಕ್ಸ್ ಗಳನ್ನ ಮೀಟ್ ಮಾಡಿದೆ ಅನ್ನುವಂತ ಕಾರಣದಿಂದ ಈ ಒಂದು ಅವಧಿಯ ಎಕ್ಸ್ಟೆನ್ಷನ್ ಅನ್ನ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಆದ್ರೆ ಇನ್ನುಳಿದಂತ ಈ ಬೆಂಚ್ ಮಾರ್ಕ್ಸ್ ಗಳನ್ನ ಈಗ ಮೀಟ್ ಮಾಡಲೇಬೇಕು ಅನ್ನುವಂತ ಪರಿಸ್ಥಿತಿ ಅವರಿಗೆ ಬಂದಿರೋದ್ರಿಂದ ಹೊಸ ರೂಲ್ಸ್ ಗಳನ್ನ ಪಾಕಿಸ್ತಾನ ಸೆಟಪ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ಸ್ಪಷ್ಟಪಡಿಸ್ತಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.